ಸಿದ್ದರಾಮಯ್ಯನವರು ಕುರ್ಚಿಗೆ ಕುತ್ತು ಬಂದಾಗ ಜಾತಿ ಗಣತಿ ವರದಿ ಕೈಗೆತ್ಕೋತಾರೆ ಅಂತ. ಕುತ್ತು ಯಾವ್ದು ಎಲ್ಲಿಂದ ಬಂದಿದೆ ಅಂತ ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ಬೇಕು. ಇವತ್ತಿಗೆ ಎಷ್ಟು ಪ್ರಸ್ತುತ ಇದು? ಜಾತಿ ಗಣತಿ ಮಾಡಬೇಕೇನೋ ತೀರ್ಮಾನವನ್ನು ಸರ್ಕಾರ ಕೈಗೊಂಡು ಕೂಡಲೇ ಇದು ನಮಗೆ ವಿರುದ್ಧವಾಗಿರುವುದಂತ ಒಂದು ವರ್ಗ ತೀರ್ಮಾನ ಮಾಡಿಬಿಟ್ಟು ಸುರತ್ಕಲ್ನ ಶಾಸಕರು ಹೇಳಿ ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ ಅಂತ. ನೀವು ಶಾಸಕರಾಗಲಿಕ್ಕೆ ನಾಲಾಯ್ಕಂತ ನನ್ನ ಮನೆಗೆ ಬಂದಿಲ್ಲ, ಅವನ ಮನೆಗೆ ಬಂದಿಲ್ಲ, ನನ್ನ ಅಪ್ಪನ ಮನೆಗೆ ಬಂದಿಲ್ಲ, ನನ್ನ ಮಗನ ಮನೆಗೆ ಬಂದಿಲ್ಲ ಅಂತ ಹೇಳುವುದು ಇದೆಯಲ್ಲ, ಇದು ಸುಮ್ಮನೆ ಸಬೂಬು. ಎಸ್ಪೆಷಲಿ ಬಿಜೆಪಿಯವರು ಅಧಿಕಾರದಲ್ಲಿದ್ದರು ವರದಿ ರೆಡಿ ಆದಾಗಲೂ ಕೂಡ. ಆವಾಗ ಇವರು ಆ ವರದಿಯನ್ನು ಸ್ವೀಕರಿಸಿ ಅದನ್ನು ಪರಾಮರ್ಶೆಗೊಡ್ಬೋದಿತ್ತು. ಅದು ಎಲ್ಲವೂ ಕೂಡ ಇವತ್ತು ಎಕ್ಸ್ಪೋಸ್ ಆಗಲಿಕ್ಕೆ ಇದೆ, ಅವ್ರಿಗೆ ಗೊತ್ತಿಲ್ಲ, ಅದು ಎಕ್ಸ್ಪೋಸ್ ಆಗುತ್ತೆ. ಈಗ ಇವತ್ತಿಗೆ ಬರೀ ವಿರೋಧ ವ್ಯಕ್ತಪಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಕೋಮುವಾದದ ಬಗ್ಗೆ ಮಾತಾಡೋರು ಜಾತಿಯ ಪ್ರಶ್ನೆ ಬಂದಾಗ ಓಡಿ ಹೋಗ್ತಾರೆ. ಇದೊಂದು ಆತ್ಮವಂಚನೆಯ ರಾಜಕೀಯ ಇದು. ಕಾಂತರಾಜು ಅವರ ಆಯೋಗಕ್ಕೆ ಇದ್ದ ಹೊಣೆ ಏನು ಅಂದರೆ ಸಮೀಕ್ಷೆ ಮಾಡುವಂಥದ್ದು. ಅದೇ ಸಮೀಕ್ಷೆ ದತ್ತಾಂಶಗಳನ್ನು ಆಧರಿಸಿ ಅಧ್ಯಯನ ಮಾಡಬೇಕಾದಂತಹ ಮತ್ತು ಅಂತಿಮ ವರದಿ ಕೊಡಬೇಕಾಗಿದ್ದಂಥ ಹೊಣೆ ಇದ್ದದ್ದು ಜಯಪ್ರಕಾಶ್ ಹೆಗಡೆ ಅವರ ಆಯೋಗಕ್ಕೆ. ಸೊ ಮೀಸಲಾತಿ ಶಿಫಾರಸುಗಳನ್ನು ಮಾಡೋದಕ್ಕೆ ಅಧಿಕಾರ ಇತ್ತ ಈ ಆಯೋಗಗಳಿಗೆ ಅಂತ? ಅಲ್ಲ, ಇದು ನನಗೂ ಒಂದು ಸ್ವಲ್ಪ ಗೊಂದಲ ಇದೆ ಇದರ ಬಗ್ಗೆ. ನೋಡಿ, ಇಲ್ಲಿಯವರೆಗಿನ ಎಲ್ಲ ಆಯೋಗಗಳು ಏನಿದೆ, ಆಯೋಗದ ರಚನೆಗೆ ಕಾರಣ ಏನಂದರೆ ಮೀಸಲಾತಿಯನ್ನು ಪರಿಷ್ಕರಿಸಿ ನೀವು ಅದಕ್ಕೆ ಒಂದು ಸೂತ್ರ ಕೊಡಿ ಅಂತ ಮಾಡಿರೋದು. ಎಲ್ಲ ಹಾವನೂರು ಇರ್ಬೋದು, ವೆಂಕಟಸ್ವಾಮಿ, ಚಿನ್ನಪ್ಪರೆಡ್ಡಿ ಎಲ್ಲ. ಆದರೆ ಸ್ಪೆಷಲ್ ಕಾಂತರಾಜ ಆಯೋಗದ ವಿಶೇಷತೆ ಏನಂದರೆ ಅದು ಇರೋದು ಮೀಸಲಾತಿಯನ್ನು ಶಿಫಾರಸು ಮಾಡಲಿಕ್ಕಲ್ಲ, ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡಿ, ಯಾಕೆಂದರೆ ಒಂದು ಮೀಸಲಾತಿಗೆ ಆಧಾರವಾಗಿರಬೇಕಾಗಿರೋದು ಸಮೀಕ್ಷೆ, ಆ ಸಮೀಕ್ಷೆಯನ್ನು ಮಾಡಿ ಅಂತ ಇರೋದು, ಅದು ಮ್ಯಾಂಡೇಟ್ ಆಗಿತ್ತು ಅದರದ್ದು. ಅದರ ನಂತರ ನಾನು ಕಾಂತರಾಜ್ ಅವ್ರ ಹತ್ರ ಇತ್ತೀಚೆಗೆ ಮಾತಾಡಿದೆ, ನಿಮಗೆ ಮೊದಲು ಮ್ಯಾಂಡೇಟ್ ಇರಲಿಲ್ಲ ಅವರಿಗೆ. ಅದರ ನಂತರ ಸರ್ಕಾರ ಹೇಳಿತ್ತಂದರೆ ನೀವು ಒಂದು ಮೀಸಲಾತಿಯನ್ನು ಸೂತ್ರವನ್ನು ಕೂಡ ಒಂದು ಸಜೆಸ್ಟ್ ಮಾಡಿ ಅಂತ. ಸೊ ಈ ಶಾಶ್ವತ ಹಿಂದುಳಿದ ವರ್ಗ ಆಯೋಗದ ಒಂದು ಆ್ಯಕ್ಟ್ ಏನಿದೆ, ಅದರ ಸೆಕ್ಷನ್ 10 ಅದು ಹೇಳುತ್ತೆ ಅಂತೆ, ಗವರ್ಮೆಂಟ್ ಮೇ ರಿವೈಸ್ ರಿಸರ್ವೇಷನ್ ಇನ್ ಕನ್ಸಲ್ಟೇಷನ್ ವಿತ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಒಂದು ಸೆಕ್ಷನ್, ನಾನು ಇನ್ನು ನೋಡಿಲ್ಲ, ಅದು ಸೆಕ್ಷನ್ 10 ಇದೆ ಅಂತ. ಸೊ ಅದರ ಪ್ರಕಾರ ಅವರು ಅದನ್ನು ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ. ಅದರ ನಂತರ ಜಯಪ್ರಕಾಶ್ ಹೆಗಡೆ, ಈಗ ಅವ್ರ ಹತ್ರ ನೀವು ಕೇಳಬೇಕು, ಜಯಪ್ರಕಾಶ್ ಹೆಗಡೆಗೆ ಬಹುಶಃ ಸರ್ಕಾರದಿಂದ ಒಂದು ಸೂಚನೆ ಹೋಗಿರ್ಬೋದು, ನೀವು ಇದರ ಜೊತೆಗೆ ಒಂದು ಪರಿಷ್ಕೃತ ಒಂದು ಮೀಸಲಾತಿಯ ನೀತಿಯನ್ನು ನೀವು ಒಂದು ಶಿಫಾರಸು ಮಾಡಿ ಅಂತ ಹೇಳಿರ್ಬೋದು. ಅದು ಕೊಟ್ಟಿದ್ದಾರೆ. ಅದೇನು ಪರ್ಮನೆಂಟ್ ಅಲ್ಲ, ಇದರಲ್ಲಿ ಅಂತಿಮವಾಗಿ ನಿರ್ಧಾರ ತಗೊಳ್ಬೇಕಾಗಿರೋದು ಸರ್ಕಾರ, ಕ್ಯಾಬಿನೆಟ್ ತಗೊಳ್ಬೇಕು, ಸರ್ಕಾರ ತಗೊಳ್ಬೇಕು. ಅದರಿಂದ ಇವತ್ತು 81% ಶಿಫಾರಸನ್ನೇನು ಜಯಪ್ರಕಾಶ್ ಹೆಗಡೆ ಮಾಡಿದ್ದಾರೆ, ಬಹುಶಃ ಅವರು ಆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಸೆಕ್ಷನ್ 10 ಏನಿದೆ, ಇನ್ ಕನ್ಸಲ್ಟೇಷನ್ ವಿತ್ ಇದರಂತ, ಅದಕ್ಕಾಗಿ ಇವರ ಕರ್ತವ್ಯ ಮಾಡಿದ್ದಾರೆ, 81% ಸಜೆಸ್ಟ್ ಮಾಡಿದ್ದಾರೆ. ಇನ್ನು ಸರ್ಕಾರ ಈಗ ನಾಳೆ ಅವರು ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದರಲ್ಲಿ ಅದರ ಬಗ್ಗೆ ಏನಾದರೂ ಮತ್ತೆ ನನ್ನ ಪ್ರಕಾರ ಏನಾದರೂ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅದಕ್ಕೆ ಒಪ್ಪಿಸಿ ಇದನ್ನು ಮತ್ತೆ ಪರಿಶೀಲನೆ. ಕೆಲವರು ಈಗ ನೋಡಿ, ಈಗ ವಿವಾದಗಳಾಗುತ್ತೆ ಅಲ್ವಾ, ಯಾರು ಕೂಡ ಇದನ್ನು ಮಾಡಿದ ಕೂಡಲೇ ಎಲ್ಲರೂ ಒಮ್ಮತದಿಂದ ಒಪ್ಕೊಳ್ಬೇಕಂತ ಏನಿಲ್ಲ. ಎಲ್ಲರ ಮನಸ್ಸಿನ ಒಳಗಡೆ ಒಂದಷ್ಟು ಅನುಮಾನಗಳು, ಒಂದಷ್ಟು ಶಂಕೆಗಳು, ತಪ್ಪು ಅಭಿಪ್ರಾಯಗಳು ಇರುತ್ತೆ. ಅವರೆಲ್ಲರೂ ಸೇರಿ ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಅದನ್ನು ಹೋಗಲಾಡಿಸುವ ಕೆಲಸವನ್ನು ಸರ್ಕಾರ ಮತ್ತು ಸಚಿವರು ಮಾಡಬೇಕು, ಅದನ್ನು ಅಧಿಕಾರಿಗಳು ಮಾಡಬೇಕು. ನೋಡಿ, ಈಗ ನಾನೇ ಸುಮಾರು ಇದನ್ನೆಲ್ಲ ಹೇಳಿದೆ. ನೋಡಿ, ಮೀಸಲಾತಿಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಸಂಖ್ಯೆ ಮುಖ್ಯ ಅಲ್ಲ, ಮತ್ತು ಎಲ್ರಿಗೂ ಇದರಿಂದ ಲಾಭ ಇದೆ, ಇದನ್ನೆಲ್ಲ ಅವರಿಗೆ ತಿಳಿಸುವಾಗ ವೈಜ್ಞಾನಿಕವಾಗಿ ನಡೆದಿದೆ, ಅದು ಲೀಕ್ ಆಗಿಲ್ಲ. ಅದು ಇಲ್ಲದಿದ್ದರೆ ಯಾರದು ಬಿಟ್ಟು ಹೋಗಿದ್ರೆ ಅದನ್ನು ಮತ್ತೆ ಸೇರಿಸಲಿಕ್ಕೆ ಅವಕಾಶ ಇದೆ. ಅದನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿ ಒಂದು ಒಮ್ಮತವನ್ನು ಮೂಡಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು. ಮತ್ತು ಇವತ್ತು ಅದರ ಬಗ್ಗೆ ಅವರವರ ಜಾತಿಯ ಸಂಘಟನೆ ಒಳಗಡೆ ಏನು ಚರ್ಚೆ ಮಾಡ್ತಾರೆ, ಅವರನ್ನು ಪ್ರವೋಕ್ ಮಾಡದೆ ಅವರಿಗೆ ಈ ವಾಸ್ತವಾಂಶಗಳನ್ನ ತಿಳಿಸುವ ಕೆಲಸ ಮಾಡಬೇಕು. ಏನಾಗಿದೆ ಅಂದರೆ ನೋಡಿ, ಒಬ್ಬ ಶಾಸಕರು ಮೊನ್ನೆ TV ಡಿಬೇಟಲ್ಲಿ ಹೇಳ್ತಾರೆ, ನನ್ನ ಮನೆಗೆ ಯಾರು ಬಂದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ ಅಂತ. ಸುರತ್ಕಲ್ನ ಶಾಸಕರು ಹೇಳಿ ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ ಅಂತ. ನನ್ನ ಪ್ರಶ್ನೆ, ಈ ಜಾತಿ ಸಮೀಕ್ಷೆ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ,
ಇದು ಒಂದು ಸರ್ಕಾರದ ಕಾರ್ಯಕ್ರಮ. ಬೇರೆ ಯಾವುದೋ ಯೋಜನೆ ಇದ್ದಾಗ ಅದೊಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ನಿಮ್ಮ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟ್ ಆಗುದಿಲ್ಲ ಅಂತ ಆದ್ರೆ ನೀವು ಇರುವುದು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ. ಹೌದು ಅಲ್ವಾ? ನೋಡ್ರಿ, ಇಡೀ ರಾಜ್ಯದಲ್ಲಿ ಎಲ್ಲ ಸರ್ವೆ ನಡೀತಾ ಇದೆ. ಜನಗಳನ್ನ ಯಾಕೆ ನೀವು ನನ್ನ ಮನೆಗೆ ಯಾಕೆ ಬಂದಿಲ್ಲ? ನೀವು ಪಾರ್ಲಿಮೆಂಟ್ ಇದು ವಿಧಾನಸಭಾ ಅಸೆಂಬ್ಲಿ ಸೆಷನ್ ನಡೀತಾ ಇದೆ, ಅಲ್ಲಿ ಕೇಳ್ಬೋದಿತ್ತು. ನೀವು ಮುಖ್ಯಮಂತ್ರಿಯನ್ನು ಕೇಳ್ಬೋದಿತ್ತು, DC ಯನ್ನು ಕೇಳ್ಬೋದಿತ್ತು. ನನ್ನ ಮನೆಗೆ ಬಂದಿಲ್ಲ ರೀ, ನನ್ನ ಕ್ಷೇತ್ರದಲ್ಲಿ ಆಗಿಲ್ಲ ಅಂತ. ನೀವು ಅದನ್ನು ಮಾಡಿಲ್ಲ ಅಂತ ಆದ್ರೆ ನೀವು ಶಾಸಕರಾಗ್ಲಿಕ್ಕೆ ನಾಲಾಯಕ ಅಂತ ನನ್ನ ಪ್ರಕಾರ, ಅಲ್ವಾ? ಶಾಸಕನ ಕರ್ತವ್ಯ ಅದು. ಈಗ DC ಇದೆ, ಎಲ್ಲ ಊರು ತುಂಬ ಸಮೀಕ್ಷೆಗಳಾಗುತ್ತೆ, ನನ್ನ ಮನೆಗೆ ಬಂದಿಲ್ಲ ಅಂತ ಆದ್ರೆ ನಾನು ಉಳಿದವರು ಸಾಮಾನ್ಯ ಜನ ಹೇಳಿದ್ರೆ ನಾನು ಬೇರೆ. ಒಬ್ರು ಶಾಸಕರು ಇವತ್ತು ಕುಮಾರಸ್ವಾಮಿ ಹೇಳ್ತಾರೆ, ಅವರ ಮಗ ಹೇಳ್ತಾರೆ ನಮ್ಮ ಮನೆಗೆ ಬಂದಿಲ್ಲ ಅಂತ. ನೀವು 3 ಹೊತ್ತು ರಾಜಕೀಯದಲ್ಲಿ ಇರುವವರು, ನೀವು ಬಂದಿಲ್ಲ ಅಂತ ಆದ್ರೆ ಹೋಗಿ DC ಆಫೀಸಿಗೆ ಕೇಳ್ಬೇಕಿತ್ತು, ಏನ್ ನಡೀತಾ ಇದೆ ಇಲ್ಲಿ, ನನ್ನ ಮನೆಗೆ ಯಾಕೆ ಬಂದಿಲ್ಲ ಅಂತ ಕೇಳ್ಬೇಕಿತ್ತಲ್ಲ. ಈಗ ವರದಿಯನ್ನ ಫೈನಲ್ ಮಾಡಿ ಸಬ್ಮಿಟ್ ಮಾಡುವಾಗ ನನ್ನ ಮನೆಗೆ ಬಂದಿಲ್ಲ, ಅವನ ಮನೆಗೆ ಬಂದಿಲ್ಲ, ನನ್ನ ಅಪ್ಪನ ಮನೆಗೆ ಬಂದಿಲ್ಲ, ನನ್ನ ಮಗನ ಮನೆಗೆ ಬಂದಿಲ್ಲ ಅಂತ ಹೇಳುದು ಇದೆಯಲ್ಲ, ಇದು ಸುಮ್ಮನೆ ಸಬೂಬು. ಅದು ಎಲ್ಲವೂ ಕೂಡ ಇವತ್ತು ಎಕ್ಸ್ಪೋಸ್ ಆಗ್ಲಿಕ್ಕೆ ಇದೆ, ಅವ್ರಿಗೆ ಗೊತ್ತಿಲ್ಲ, ಅದು ಎಕ್ಸ್ಪೋಸ್ ಆಗುತ್ತೆ. ಈಗ ನಾಳೆ ಆ ವರದಿಯಲ್ಲಿ ಪ್ರತಿಯೊಂದು ಮನೆಯ ಮಾಹಿತಿ ಇದೆ. ಆಗ ಇಲ್ಲಿ ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ. ಆದರೆ ಇದರ ಇನ್ನೊಂದು ನೋಡಿ, ಎಷ್ಟೇ ವೈಜ್ಞಾನಿಕವಾಗಿ ಮಾಡಿದ್ರು ನೀವು 100% ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ 2-3 ಕಾರಣ ಇದೆ. ಕಾಂತರಾಜು ಅವರು ಕೂಡ ಹೇಳಿದ್ದಾರೆ, ಮತ್ತು ಮೊನ್ನೆ ತಂಗಡಿಗೂ ಹೇಳಿದರು, ಎಲ್ರಿಗೂ ಗೊತ್ತಿದೆ. ನೀವು ಸಿಟಿಯಲ್ಲಿ ಇದ್ದಾರಲ್ಲ, ಈಗ ನಮಗೆ ಎಲ್ರಿಗೂ ಗೊತ್ತಾಗಿದೆ 65% ಜನ ಇಲ್ಲಿ ನಾನ್ ಕನ್ನಡಿಗಸ್ ಇದ್ದಾರೆ, ಅಲ್ವಾ? ಇದು ಮೆಟ್ರೋಪಾಲಿಟನ್ ಬೆಂಗಳೂರನ್ನೇ ತಗೊಂಡ್ರೆ ನೀವು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. ಅದರಿಂದ ಈಗ ಯಾವನೋ ಬ್ಯಾಂಕಿಗೆ ಇಲ್ಲದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಯಾವ್ದು ಸಂಸ್ಥೆಯಲ್ಲಿ ಕೆಲಸ ಮಾಡುವವನು, ನಾನು ಈ ಊರಿನವನಲ್ಲಿ ಯಾವ ಸಮೀಕ್ಷೆ ಗೆಟ್ ಔಟ್ ಅಂತ ಹೇಳ್ತಾನೆ, ಅವನಿಗೆ ಅಗತ್ಯ ಇಲ್ಲ. ಸೊ ಅಂಥವರು ಒಂದು ಇರ್ಬೋದು. ಅದರ ನಂತರ ನಮ್ಮ ಕಟ್ಟಡ ಕೂಲಿ ಕಾರ್ಮಿಕರು, ಅದೆಲ್ಲ ಬೇರೆ ಕಡೆಯಿಂದ ವಲಸೆ ಬಂದವರು, ಅವರಿಗೆ ಆಧಾರ್ ಕಾರ್ಡ್ಗಳಿಲ್ಲ, ಅವರಿಗೆ ರೇಷನ್ ಕಾರ್ಡ್ಗಳಿಲ್ಲ. ಅವ್ರದ್ದು ಎಲ್ಲಿಂದ ಕೊಡ್ತಾರೆ, ಅವರು ಕೊಟ್ಟಿಲ್ಲ. ಅದರಿಂದ ನನ್ನ ಪ್ರಕಾರ ನೀವು ಇನ್ನೊಂದು 10 ಸರ್ವೆ ಮಾಡಿ, ಒಂದಲ್ಲ ಇನ್ನೊಂದು 10 ಸರ್ವೆ ಮಾಡಿದ್ರು ಕೂಡ ನನ್ನ ಪ್ರಕಾರ ಒಂದು 4-5%, ಸ್ವಲ್ಪ ಕಡಿಮೆ ಆಗ್ಬೋದು, ಒಂದು 2-3% ಇಳಿಸ್ಬೋದು. ಅಷ್ಟು ವ್ಯತ್ಯಾಸ ಆಗೇ ಆಗುತ್ತೆ. ಎರಡನೇದಾಗಿ ನಾನು ಬೆಂಗಳೂರು ನಗರದಲ್ಲೇ ಆಗಿರುವುದನ್ನು ನಾನು ಸ್ವಲ್ಪ ಮಟ್ಟಿಗೆ ಒಪ್ತೇನೆ. ಯಾಕೆಂದ್ರೆ ಈ ನಮ್ಮ ಅದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಇರುವ ಟೀಚರ್ಗಳೆಲ್ಲ ಇದಾರಲ್ಲ, ಶಿಕ್ಷಕರು, ಅವ್ರಿಗೆ ಕೊಟ್ಟ ID ಕಾರ್ಡನ್ನು ಯಾವನ ಹುಡುಗನ ಕೊರಳಿಗೆ ಹಾಕಿ ಮನೆಗೆ ಕಳಿಸಿದ್ದಾರೆ. ಅಂಥದ್ದು ನಡೆದಿದೆ. ಅದೆಲ್ಲವೂ ಆ ಕಾಲದಲ್ಲಿ DC-ಗಳ ಜೊತೆನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಇದೆಲ್ಲ ಚರ್ಚೆ ಆಗಿದೆ. ಬಹಳ ಮಂದಿ ಟೀಚರ್ಗಳಿಗೆ ಹೋಗಿಲ್ಲ, ಕೆಲವು ಕಡೆ ಹೋಗಿಲ್ಲ, ಅದು ನಿಜ. ಅದು ಹೋಗಿಲ್ಲ ಅಂತಾದರೆ ಅದು ಈಗ ಈ ಮಾಹಿತಿಯನ್ನು ನಾವೆಲ್ಲ ಒಟ್ಟು ಮಾಡೋ ಗೊತ್ತಾಗುತ್ತೆ, ಯಾವ ಮನೆಗೆ ಹೋಗಿಲ್ಲ, ಏನು ಮನೆಗೆ ಗೊತ್ತಿಲ್ಲ, ಅದು ಯಾರು ಅದಕ್ಕೆ ಅಸೈನ್ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅದನ್ನು. ಸೊ ಆ ಕಾರಣಕ್ಕಾಗಿ ಒಂದು ಈ ರೀತಿಯ ಬೇರೆ ಬೇರೆ ಹ್ಯೂಮನ್ ಎರರ್ ಇಂಥದ್ದು ಇದ್ದೇ ಇರುತ್ತೆ. ವಲಸೆ ಬಂದವರು, ಬೇರೆ ಕಡೆಯಿಂದ ಬಂದವರು, ಇಲ್ಲದಿದ್ದರೆ ಶಿಕ್ಷಕರ ಒಂದು 4-5% ಆಗಿರ್ಬೋದು. ಅದನ್ನು ಇನ್ನೊಂದು 40 ಲಕ್ಷದಲ್ಲಿ ಒಂದು 20 ಲಕ್ಷ ಜನರನ್ನು ಆ ರೀತಿ ಇರ್ಬೋದು, ಇನ್ನೊಂದು 70 ಲಕ್ಷ ಜೆನ್ವಿನ್ ಆಗಿ ಇವರು ಹೋಗದೇ ಇರ್ಬೋದು. ಅದನ್ನು ಮಾಡಿದರೆ ಸರಿ ಹೋಗುತ್ತೆ. ಏನಾಗಿದೆ ಅಂದರೆ, ಯಾವಾಗ ಜಾತಿ ಗಣತಿ ಮಾಡಬೇಕೇನೋ ತೀರ್ಮಾನವನ್ನು ಸರ್ಕಾರ ಕೈಕೊಂಡು ಕೂಡಲೇ ಇದು ನಮಗೆ ವಿರುದ್ಧವಾಗಿರೋದಂತ ಒಂದು ವರ್ಗ ತೀರ್ಮಾನ ಮಾಡಿಬಿಟ್ಟು ವಾರ್ ಡಿಕ್ಲರೇಷನ್, ಇದು ಜಾತಿಗಳು, ಇದಕ್ಕೆ ನಾವು ಕೋಆಪರೇಟ್ ಮಾಡಬಾರ್ದು, ಇದು ಏನೋ ಇದರ ಮೇಲೆ ಹುನ್ನಾರ ಇದೆ, ನಮಗೆ ಅನ್ಯಾಯ ಆಗುತ್ತೆ ಅಂತ. ಇದರಿಂದ ಲಾಭ ಇದೆ ಅಂತ ಆ ಸಮುದಾಯಕ್ಕೆ ಕನ್ವಿನ್ಸ್ ಮಾಡಿದರೆ ಅವರು ವಾಲಂಟ್ರಿಯಾಗಿ ಬಂದು ಹೇಳ್ತಾ ಇದ್ರು, ನೋಡಿ ಈ ಜಾತಿ ಗಣತಿ ಮಾಡೋದ್ರಿಂದ ನಿಮ್ಮ ರಿಸರ್ವೇಷನ್ ಪ್ರಮಾಣ ಜಾಸ್ತಿ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ, ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಇದೇನು ಮಾಡಿದೆ ಅಂದರೆ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಇದು ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ, ಇದು ಜಾತಿ ಗಣತಿ ಮಾಡಿದರೆ ನಮಗೆ ಅನ್ಯಾಯ ಆಗುತ್ತೆ, ಈ ಅಪಪ್ರಚಾರ ಮಾಡಿ ಬಹಳಷ್ಟು ಜನ ಪಾಪ ಹುಂಬ್ರಾಗಿ ಅದರಲ್ಲಿ ಕೋಆಪರೇಟ್ ಮಾಡಿಲ್ಲ ಅಂಥವ್ರು ಇರ್ತಾರೆ. ಆ ಕಾರಣಕ್ಕಾಗಿ ಅದು ಆಗದೇ ಇರ್ಬೋದು, ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗಿರ್ಬೋದು. ಈಗ ಅದನ್ನು ಕೂಡ ಸರಿಪಡಿಸಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಅದರಿಂದ ಆ ಬಗ್ಗೆ ಆ ಕಾರಣಕ್ಕಾಗಿ ಈ ವರದಿಯನ್ನು ರಿಜೆಕ್ಟ್ ಮಾಡಬೇಕು ಎನ್ನುವುದು ಅದಕ್ಕೆ ಅದು ಸರಿಯಲ್ಲ ಅಂತ ನನಗನ್ನಿಸುತ್ತೆ. ಸರ್, ಇನ್ನೊಂದು ಪ್ರಶ್ನೆ ಏನು ಅಂದರೆ, 10 ವರ್ಷಗಳ ಹಿಂದೆ ನಡೆದು ಹೋಗ್ಬಿಟ್ಟಿದೆ ಈ ಸೆನ್ಸಸ್ಸು, ಇವತ್ತಿಗೆ ಎಷ್ಟು ಪ್ರಸ್ತುತ ಇದು, ಅದ್ರ ಜೊತೆಗೆ ಅವತ್ತಿಗೆ ಜನಸಂಖ್ಯೆ ಎಷ್ಟಿತ್ತು, ಅವತ್ತಿಗೆ ಒಂದಿಷ್ಟು ಜನನ ಬಿಟ್ಟಿದ್ದಾರೆ, ಇವಾಗ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಬಿಟ್ಟು ಹೋಗಿರೋದು. ಸೊ ಇದೆಲ್ಲವೂ ಹೇಗೆ ಎಷ್ಟು ಪ್ರಸ್ತುತ ಈ ಸಮೀಕ್ಷೆ ಮತ್ತು ವರದಿ ಎಲ್ಲವೂ ಅಂತ? ಅಲ್ಲ, ಅದನ್ನೇ ಹೇಳ್ತಾ ಇದ್ದಲ್ಲ ನಾನು. ನೀವು ನೋಡಿ, ಈ ನಮ್ಮ 10 ವರ್ಷಗಳಿಗೊಮ್ಮೆ ಸಮೀಕ್ಷೆ ನಡೀತಲ್ಲ, ಅದರಲ್ಲಿ
ಒಂದು 25%, ಇನ್ನೊಂದು 13%, 28, 38% ಜನರದ್ದು ಜಾತಿ ಸಮೀಕ್ಷೆ ನಡೆದು ಹೋಗಿರುತ್ತೆ. ಅಂದರೆ ನಿಮ್ಮ 10 ವರ್ಷಗಳ ನಡೆಯುವ ಜನಗಣತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರು ಇದ್ದಾರಲ್ಲ, ಅವರದ್ದು ಕಾಲಮ್ನಲ್ಲಿ ಅವ್ರು ಯಾವ ಧರ್ಮ ಯಾವ ಜಾತಿ ಅಂತ ಎಂಟ್ರಿ ಹಾಕಿ ಆಗುತ್ತೆ. ಅದರಿಂದ ಇದು ನಡೀತಾ ಇರೋದು ಉಳಿದವರದ್ದು 38-40%, ಉಳಿದ 60% ಜನರದ್ದು ಇದು ನಡೀತಾ ಇರೋದು ಒಂದು. ಎರಡನೇದಾಗಿ ಈಗ ನೋಡಿ, ಈ 10 ವರ್ಷಗಳ ಒಂದು ಏನು ಹೇಳ್ತಾರಲ್ಲ, ನೀವು ನಾನು ಅದನ್ನೇ ಮತ್ತೆ ಅದನ್ನು ಹೇಳ್ತೇನೆ, ನೀವು 2% ಜನರದ್ದು ಸರ್ವೆ ಮಾಡಿದ್ದು, ಸ್ಯಾಂಪಲ್ ಸರ್ವೆ ಮಾಡಿ ಇವತ್ತು ರಿಸರ್ವೇಷನ್ ಇದೆ. ಇವತ್ತು ನೀವು ಅದನ್ನು ಒಪ್ಕೊಂಡಿದ್ದೀರಿ. ನೀವು ಅದಕ್ಕೆ ಆಧಾರನೇ ಇಲ್ಲ. ಈಗ ನೋಡಿ, 1931ನಲ್ಲಿ ಮಾತ್ರ ಕಾಸ್ಟ್ ಬೇಸ್ಡ್ ಸರ್ವೆ ನಡೆದಿರೋದು. ಅದರ ನಂತರ ಕಾಸ್ಟ್ ಬೇಸ್ಡ್ ಸರ್ವೆನೇ ನಡೆದಿಲ್ಲ, ಬರೀ ಸೆನ್ಸಸ್. ಅದನ್ನು ಇಟ್ಕೊಂಡು ರಿಸರ್ವೇಷನ್ ಕೊಟ್ಟಿದ್ದನ್ನು ಒಪ್ಕೊಂಡಿದ್ದೀರಿ ನೀವು. ಅಂದರೆ ನೀವು 31ರ ಸಮೀಕ್ಷೆ ಆಧಾರದಲ್ಲಿ ಇವತ್ತು ರಿಸರ್ವೇಷನ್ ಕೊಡ್ತಾ ಇದ್ರು. ಹಾಗೆ ನೋಡಿದರೆ ಅದನ್ನು ಒಪ್ಕೊಂಡಿದ್ದೀರಿ ನೀವು 10 ವರ್ಷಗಳದ್ದು ನೋಡಲಿಕ್ಕೆ ಆಗೋದಿಲ್ಲ. ನೀವು 10 ವರ್ಷದ ಈಗ ಬಂದರೆ, ಈಗ 10 ವರ್ಷದಲ್ಲಿ ನಿಮ್ಗೆ ಏನು ಅನ್ಯಾಯ ಆಗಿದೆ? ಈಗ ರಿಸರ್ವೇಷನ್ ಜಾಸ್ತಿ ಆಗಿದೆ. ನೀವು ಸಂಖ್ಯೆಗಳನ್ನು ಆಧಾರವಾಗಿ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದೀರಿ, ರಿಸರ್ವೇಷನ್ ಪ್ರಮಾಣ ಜಾಸ್ತಿ ಆಗಿದೆ ಅಲ್ವಾ? 10 ವರ್ಷದ ನಂತರ ಅದನ್ನು ರಿವೈಸ್ ಮಾಡ್ಬೋದು. ಅದರಲ್ಲಿ ಏನು, ಅದಕ್ಕಾಗಿ ಇನ್ನೊಂದು ಸರ್ವೆ ಮಾಡಬೇಕು. ಇನ್ನೊಂದು ಸರ್ವೆ ಮಾಡಿದ್ರು ಇನ್ನೊಂದು 10 ವರ್ಷ ಆಗುತ್ತೆ. ಈಗ ನೋಡಿ, 10 ವರ್ಷದ ಸರ್ವೆ ಕೂಡ ಈಗ 2021ರಲ್ಲಿ ಸರ್ವೆ ನಡೆಯಬೇಕಿತ್ತು. ಕೊರೋನಾ ಕಾರಣಕ್ಕಾಗಿ ಅದನ್ನು ಮುಂದೂಡಿದ್ರು. ಅದರ ನಂತರ ಈಗ ಮಾಡ್ತೇನೆ, ಇನ್ನೂ ಮಾಡಿಲ್ಲ. ಇನ್ನೊಂದು ಅಂದರೆ ನಮ್ಮ 10 ವರ್ಷದ ಸರ್ವೆನೇ ನಡೀತಾ ಇಲ್ಲ ಇವತ್ತು. ಅದರ ಎಲ್ಲ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳಿದೆಯಲ್ಲ ನೋಡಿ, ಜಾತಿ ಗಣತಿ ಯಾಕೆ ನಡೆಯಬೇಕು ಅನ್ನೋದು ಕೂಡ ಇಲ್ಲಿ ಒಂದು ಚರ್ಚೆ ಆಗುತ್ತೆ. ಭಾಳ ಮಂದಿ ಇದನ್ನು ಜನಗಣತಿ, ಜಾತಿ ಗಣತಿ ಅಗತ್ಯ ಏನಿದೆ? ಇದು ರಾಜಕೀಯವಾಗಿ ಮಾಡೋದಲ್ಲ, ಅದು ನಮ್ಮಲ್ಲಿ ಬಂದುಬಿಟ್ಟಿದೆ. ನೋಡಿ, ಜಾತಿ ಗಣತಿ ಯಾಕೆ ಬೇಕಂತ ಕೇಳ್ತಾರೆ. ನೀವು ಸರ್ಕಾರದ ಭಾಳಷ್ಟು ಕಾರ್ಯಕ್ರಮಗಳು ಕಾಸ್ಟ್ ಬೇಸ್ಡ್ ಇರುತ್ತೆ. ಉದಾಹರಣೆಗೆ, ಒಬ್ಬ ಫಿಶರ್ ಮ್ಯಾನ್ ಇರ್ತಾನೆ ತಿಳ್ಕೊಳ್ಳಿ, ಅವನಿಗೆ ಅವನ ಪ್ರೊಫೆಷನ್ಗೆ ಸಂಬಂಧಿಸಿದಾಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಒಟ್ಟು ಫಿಶರ್ ಮ್ಯಾನ್ಗಳು, ಮೀನು ಹಿಡಿಯೋರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಬೇಕಾ ಬೇಡವಾ? ಒಂದು ಬಜೆಟ್ ಮಾಡುವಾಗ ಮೀನುಗಾರರಿಗೆ ನಾವು ಫ್ರೀ ಡೀಸೆಲ್ ಕೊಡ್ತೇವೆ, ಸಬ್ಸಿಡಿ ಕೊಡ್ತೇವೆ, ಡೀಸೆಲ್ ಸಬ್ಸಿಡಿ ಕೊಡ್ತೇವೆ ಅಂತ ಹೇಳಿ ಬೋಟಿಗೆ ಕೊಡ್ತೇವೆ. ಒಬ್ಬ ಕುರುಬನಿಗೆ ಒಂದಷ್ಟು ಕುರಿಗಳನ್ನು ಕೊಡ್ತಾರೆ, ಒಬ್ಬ ಮಡಿವಾಳನಿಗೆ ಒಂದು ದೋಬಿಘಾಟ್ ಮಾಡಿಕೊಡ್ತಾರೆ, ಒಬ್ಬ ಈಡಿಗನಿಗೆ ಅವನಿಗೆ ಶೇಂಜಿ ತೆಗಿಲಿಕ್ಕೆ ಕೊಡ್ತಾರೆ. ಸೊ ಪ್ರತಿಯೊಂದು ಜಾತಿಯ ಬೇಸ್ಡ್ ಮೇಲೆ ಇವತ್ತು ನೀವು ಬಜೆಟ್ ತೆಗೆದು ನೋಡಿದರೆ, ಅದು BJPದ ಬಜೆಟ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಕಮ್ಯುನಿಸ್ಟರ್ ಇರ್ಬೋದು, ಅದರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಕಾಸ್ಟ್ ಬೇಸ್ಡ್ ಕಾರ್ಯಕ್ರಮಗಳೇ ಇರುತ್ತೆ. ಅಂದರೆ ನಮ್ಮಲ್ಲಿರುವ ಕಾಸ್ಟ್ಗಳಿಗೂ ಅವ್ರು ಮಾಡೋ ಉದ್ಯೋಗಗಳಿಗೆ ಸಂಬಂಧ ಇದೆ ಇವತ್ತು ಅಲ್ವಾ? ಈಗ ಒಂದು ಕ್ಷೌರಿಕರಿಗೆ ಒಂದು ಸಲೂನ್ ಮಾಡಲಿಕ್ಕೆ ಬೇಕಪ್ಪ, ನೀವು ಕ್ಷೌರಿಕರು ಎಷ್ಟು ಜನ ಇದ್ದಾರೆ ಅಂತ ಬೇಕಲ್ಲ ನಿಮಗೆ. ಇಲ್ಲದಿದ್ದರೆ ಒಟ್ಟು ಕ್ಷೌರಿಕರಿಗೆ ಒಂದು 10 ಕೋಟಿ ಕೊಡಿ ಅಂದರೆ ಎಷ್ಟು ಜನ ಕೊಡ್ತೀರಿ ನೀವು? ಎಷ್ಟು ಜನ ಇದ್ದಾರೆ ಅಂತ ಹೋಗ್ಬೇಕಲ್ಲ. ಇದು ಇದರ ಹಿಂದಿನ ಕಾರಣ ಏನಂದರೆ, ಒಂದು ರಿಸರ್ವೇಷನ್ ನೀವು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ. ಇನ್ನೊಂದು, ಸರ್ಕಾರದ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಡುವಾಗ ನಿಮಗೆ ಈ ಡಾಟಾ ನಿಮ್ಮ ಕೈಯಲ್ಲಿದ್ದರೆ ಇದು ಅನುಕೂಲ ಆಗುತ್ತೆ. ಇನ್ನೊಂದು ಭಾಳ ಮುಖ್ಯ ವಿಚಾರ, ಜಾತಿ ಗಣತಿಯ ಮಹತ್ವ ಏನಿದೆ ಅಂದರೆ, ಭಾಳ ಜನ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನೀವು ಈ ರಿಸರ್ವೇಷನ್ ಇದೆಯಲ್ಲ, ಉದ್ಯೋಗದ ರಿಸರ್ವೇಷನ್ 2% ಉದ್ಯೋಗ ಇರೋದು, ಸರ್ಕಾರಿ ಉದ್ಯೋಗ ಇರೋದು 2%. 98% ಉದ್ಯೋಗ ಖಾಸಗಿಯಲ್ಲಿದೆ. ಹೌದು, ನೀವು ಖಾಸಗಿಯಲ್ಲಿ ಇವತ್ತು ರಿಸರ್ವೇಷನ್ ಇಲ್ಲ. ಹೌದು, ಆಯ್ತಾ? ನೀವು ಇವತ್ತಲ್ಲ ನಾಳೆ ಖಾಸಗಿ ಕ್ಷೇತ್ರದ ಮೀಸಲಾತಿ ಬಗ್ಗೆ ಒಂದು ಚರ್ಚೆ ನಡೆಯಲೇಬೇಕು ಮತ್ತು ನಡೆಯುತ್ತೆ ಇವತ್ತು. ಅದಕ್ಕೆ ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪ್ರತಿ ಸಾರಿ ನಿಮ್ಮ IT ಇಂಡಸ್ಟ್ರಿಗಳ ಹತ್ರ ನಿಮ್ಮಲ್ಲಿರೋ ಉದ್ಯೋಗಿಗಳು ಯಾರ್ಯಾರು, ಎಷ್ಟೆಷ್ಟು ಮಂದಿ, ಯಾವ ಅವರ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಏನಂತ ಕೇಳಿ ಇಲ್ಲಿಯವರೆಗೆ ಯಾರೂ ಡೇಟಾ ಕೊಟ್ಟಿಲ್ಲ. ಈಗ ಇದರಲ್ಲಿ ನಿಮಗೆ ಆ ಡಾಟಾ ಸಿಗುತ್ತೆ. ಖಾಸಗಿ ರಂಗದಲ್ಲಿ ಎಷ್ಟು ಮಂದಿ ಇದ್ದಾರೆ, ಯಾವ ಜಾತಿಯವರಿದ್ದಾರೆ, ಯಾವ ಸಮುದಾಯದವರಿದ್ದಾರೆ, ಹಳ್ಳಿಯವರು ಎಷ್ಟಿದ್ದಾರೆ, ನಗರದವರು ಎಷ್ಟಿದ್ದಾರೆ, ಎಲ್ಲ ಮಾಹಿತಿಗಳು ಎಲ್ಲ ರೆಪ್ರೆಸೆಂಟೇಷನ್ ಸಿಗುತ್ತೆ. ಆ ರೆಪ್ರೆಸೆಂಟೇಷನ್ ಸಿಗಿದಾಗ ನೀವು ಅದರ ಬೇಸಿಸ್ನಲ್ಲಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಗೆ ಒತ್ತಾಯ ಮಾಡಬೇಕಾಗ್ಬೋದು. ಯಾಕಂದರೆ ಡಾಟಾ ಇದೆ ನಮ್ಮ ಹತ್ರ, ಎಂಪರಿಕಲ್ ಸ್ಟಡಿ ಇದೆ ನಮ್ಮ ಹತ್ರ ಇವತ್ತು. ಅದರಿಂದ ಇಂಥ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಬೇಕೇ ವಿನಾ ನೀವು ಈಗ ನೋಡಿ, ಮೀಸಲಾತಿ ಶಿಕ್ಷಣ ಫುಲ್ಲು ಖಾಸಗೀಕರಣ ಆಗ್ತಾ ಇದೆ. ಉದ್ಯೋಗ ಕಾಂಟ್ರಾಕ್ಟ್ ಇದು ಸರ್ವಿಸ್ ತಗೊಳ್ತಾ ಇದ್ದಾರೆ. ಗೆಸ್ಟ್ ಲೆಕ್ಚರರ್ಗಳು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ, ಎಲ್ಲೂ ಪರ್ಮನೆಂಟ್ ಇಲ್ಲ. ನೀವು 2% ಉದ್ಯೋಗಕ್ಕೋಸ್ಕರ, 2% ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯಗೋಸ್ಕರ ಇದೆಲ್ಲ ಜಗಳಗಳೆಲ್ಲ ಆಗ್ತಾ ಇದೆ.
ಅದರಿಂದ ಇದು ತಪ್ಪಿ ನಿಮ್ಮ ಉದ್ಯೋಗದ ಇವತ್ತು ದೊಡ್ಡ ನಿರುದ್ಯೋಗದ ಸಮಸ್ಯೆ ನಿವಾರಣೆಗೆ ಕೂಡ ಜಾತಿ ಗಣತಿಯ ಈ ವರದಿ ನಿಮಗೆ ನೆರವಾಗ್ಬೋದು. ಅದನ್ನು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಇವರು ಅಂತ. ಅದರಿಂದ ಒಟ್ಟು ಒಂದು ಸರ್ಕಾರ ಒಂದು ಯೋಜನೆಗಳನ್ನು ರಚಿಸುವಾಗ ನಿಮಗೆ ಈ ಜಾತಿ ಗಣತಿಯ ಈ ಇಡೀ ಅಂದರೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಇಟ್ಕೊಂಡು ಅದನ್ನು ಮಾಡಲಿಕ್ಕೆ ಆಗುತ್ತೆ. ಅದರಿಂದ ಈ ದೃಷ್ಟಿಯಿಂದ ಒಂದು ವಿಶಾಲವಾದ ದೃಷ್ಟಿಯಿಂದ ಇದು ನೋಡಬೇಕು ವಿನ ಭಾಳ ನ್ಯಾರೋ ಆಗಿ ಭಾಳ ಸ್ವಾರ್ಥದಿಂದ ನಮ್ಮ ಒಂದೇ ಒಂದು ಎಲ್ಲರ ಆಕ್ಷೇಪ ಏನಂದರೆ ನಮ್ಮ ಜಾತಿಯ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಅದು ಬಿಟ್ಟರೆ ಇದರಲ್ಲಿ ಬೇರೆ ಯಾವುದೇ ಆರ್ಗ್ಯುಮೆಂಟ್ ಇಲ್ಲ. ಜಾತಿ ಸಂಖ್ಯೆ ಅದನ್ನು ರಾಜಕಾರಣಿಗಳು ಅವರು ಹಚ್ಚಿಕೊಟ್ಟಿದ್ದಾರೆ, ಇವರು ಅದನ್ನ ಇಟ್ಕೊಂಡು ಕುಣಿದಾಡ್ತಾ ಇದ್ದಾರೆ. ಜಾತಿ ಸಂಖ್ಯೆ ಕಡಿಮೆ ಆಗಿದೆ, ಮುಖ್ಯ ಜಾತಿಯಿಂದ ನಮ್ಮ ಬೇರ್ಪಡಿಸಿದ ಅದು ಪ್ರತಿಷ್ಠೆ ಅಷ್ಟೇ. ಅಂದ್ರೆ ನಾವು ನಂಬರ್ 1 ಇರ್ಬೇಕಂತ. ನಂಬರ್ 1 ಇರ್ಬೇಕಾಗಿರೋದು ನೀವು ನಿಮ್ಮ ಸಾಧನೆ ಮೂಲಕ ನಂಬರ್ 1 ಇರ್ಬೇಕು. ಇದ್ದೀರಾ ಇವತ್ತು ನೋಡಿ, ಹಾವನೂರು ಆಯೋಗದ ವರದಿಯಲ್ಲಿ ಲಿಂಗಾಯತರನ್ನ ರಿಸರ್ವೇಷನ್ ಇಂದ ಹೊರಗಿಟ್ಟಿದ್ರು. ನನಗೆ ಆಶ್ಚರ್ಯ ಆಗ್ತಾ ಇರೋದು ಅದು ಇವತ್ತು. ಆಗ ಏನು ರಕ್ತಪಾತ ಆಗಿಲ್ಲ ಇಲ್ಲಿ. ಹಾವನೂರು ಆಯೋಗದ ವರದಿಯಲ್ಲಿ ಲಿಂಗಾಯತರನ್ನು ಹೊರಗಿಟ್ಟಿದ್ದಾರೆ. ದೇವರಾಜ ಅರಸು ಇವತ್ತು ತೆಗೆದು ನೋಡಿ, ಹಾವನೂರು ಆಯೋಗದ ವರದಿ ಪ್ರಕಾರ ಲಿಂಗಾಯತರಿಗೆ ರಿಸರ್ವೇಷನ್ ಇರಲಿಲ್ಲ, ಯಾಕಂದ್ರೆ ಅವರು ಮುಂದುವರಿದ್ದಾರೆ ಅಂತ. ಅದರ ನಂತರ ರಿವೈಸ್ ಮಾಡಿ ವೆಂಕಟಸ್ವಾಮಿ ಆಯೋಗದ ಬಂತು. ವೆಂಕಟಸ್ವಾಮಿ ಏನು ಮಾಡಿದ್ರು, ಒಕ್ಕಲಿಗರನ್ನು ಕೂಡ ಹೊರಗಿಟ್ರು. ಆ್ಯಕ್ಚುಲಿ ಮೀಸಲಾತಿ ಅನ್ನೋದು ನಡೀಬೇಕಾಗಿರೋದೇ ಹೀಗೆ. ಯಾರ್ಯಾರು ನೋಡಿ, ಮೀಸಲಾತಿ ಅನ್ನೋದು ಒಂದು ಏಣಿ ಇದ್ದಾಗೆ. ನೀವು ಹತ್ಕೊಂಡು ಮೇಲೆ ಹೋದ್ಮೇಲೆ ಮತ್ತೆ ನಿಮಗೆ ಅದಕ್ಕಿಂತ ಮೇಲೆ ಏಣಿ ಬೇಕಂತಲ್ಲ. ನೀವು ಕೆಳಗಿದ್ದವ್ರು ಹತ್ತಿ ಬರಲಿ ಅಂತ ಬಿಡ್ಬೇಕು ನೀವು. ಅದು ವೈಜ್ಞಾನಿಕವಾಗಿ ನಡಿಬೇಕಾಗಿರೋದು. ನೀವು ಹಾವನೂರು ಆಯೋಗದಲ್ಲಿ ಲಿಂಗಾಯತರನ್ನು ಹೊರಗಿಟ್ರು, ನೀವು ವೆಂಕಟಸ್ವಾಮಿ ಬಂದಾಗ ಒಕ್ಕಲಿಗರನ್ನು ಹೊರಗಿಬಿಟ್ರು. ಇದೇ ಸನ್ಮಾನ್ಯ ದೇವೇಗೌಡರಿಂದ ಹಿಡಿದು ಎಲ್ಲ ಒಕ್ಕಲಿಗ ನಾಯಕರು ಬೀದಿಗೆ ಬಂದು ಪ್ರತಿಭಟನೆ ಮಾಡಿ ರಾಮಕೃಷ್ಣ ಹೆಗಡೆ ಹೆದರಿ ಕಂಗಾಲಾಗಿಬಿಟ್ಟು ಕೊನೆಗೆ ಚಿನ್ನಪ್ಪ ರೆಡ್ಡಿ ಕಮಿಷನ್ ಮಾಡಿದ್ರು, ವೆಂಕಟಸ್ವಾಮಿ ಆಯೋಗದನ್ನು ರಿಜೆಕ್ಟ್ ಮಾಡಿದರು. ನಾನು ಈ ಸಂದರ್ಭದಲ್ಲಿ ಹೇಳಬೇಕು, ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಜಾತ್ಯತೀತ ಮನಸ್ಸುಗಳಿತ್ತು ಅಂತ. ನೀವು ಇವತ್ತಿನ ಈ 2 ಸಮುದಾಯದ ಲೀಡರ್ಗಳಿಗೆ ಕಂಪೇರ್ ಮಾಡಿದರೆ, ಅರಸು ಕಾಲದಲ್ಲಿ ಅರಸು ಕ್ಯಾಬಿನೆಟಲ್ಲಿ ಲಿಂಗಾಯತರು ಇದ್ರು, ಏನು ದೊಡ್ಡ ಚರ್ಚೆ ನಡೆದಿಲ್ಲ. ಅದು ಅರಸು ಅಧಿಕಾರ ಕಳ್ಕೊಂಡಿರೋದು ಲಿಂಗಾಯತರಿಗೆ ರಿಸರ್ವೇಷನ್ ಹೊರಗಿಟ್ಟು ಚಳವಳಿ ಆಗಿದ್ದಂತಲ್ಲ, ಅವ್ರು ಒಪ್ಕೊಂಡಿದ್ರು. ನೋಡಿ, ಇನ್ನು ಮುಂದೆ ಹೋಗಿ ನೀವು ದೇವರಾಜ ಅರಸು ಭೂ ಸುಧಾರಣೆ ತಂದ್ರು. ಎಷ್ಟೋ ಮಂದಿ ಭೂ ಮಾಲೀಕರು ವಾಲಂಟಿಯರ್ ಆಗಿ ಅದನ್ನು ಬಿಟ್ಟುಕೊಟ್ರು. ಇವತ್ತೇನಾದ್ರೂ ಭೂ ಸುಧಾರಣೆ ತಂದ್ರೆ ರಕ್ತಪಾತ ಆಗುತ್ತೆ ಇವತ್ತು, ಆಯ್ತಾ? ಯಾಕೆ ಬಿಡಬೇಕು ಇವರಿಗೆ ಅಂತ ಕೇಳ್ತಾರೆ. ಆ ಕಾಲದಲ್ಲಿ ಜನ ಬಿಟ್ಟರು. ಇವತ್ತು ಆ ಋಣ ಇದೆ, ಆ ಗೇಣಿದಾರರಿಗೆ ಆ ಋಣ ಇದೆ. ನಾನು ದಕ್ಷಿಣ ಕನ್ನಡ ಉಡುಪಿಗಳಲ್ಲಿ ನೋಡ್ತಾ ಇದ್ದೇನೆ, ಬ್ರಾಹ್ಮಣರು, ಜೈನರು, ಇವರ ಕೈಯಲ್ಲಿದ್ದ ಭೂಮಿ, ಎಕರೆಗಟ್ಟಲೆ ಭೂಮಿಯನ್ನು ಬಿಟ್ಟುಕೊಟ್ರು ಅವರು. ಏನು ಅದು ದೊಡ್ಡ ರಕ್ತಪಾತ ಏನಾಗಿಲ್ಲ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದಾಗಿ ಏನಾಗಿದೆ, ವೆಂಕಟಸ್ವಾಮಿ ಆಯೋಗದ ಬಂದ ಮೇಲೆ ರಾಮಕೃಷ್ಣ ಹೆಗಡೆ ಆಮೇಲೆ ಯುರೋಪ್ ಮೇಲೆ ಎಲ್ಲ ಬಂದ ನಂತರ ಇಲ್ಲಿ ಒಂದು ವಿಶಿಷ್ಟವಾದ ಒಂದು ಮೀಸಲಾತಿ ಸೂತ್ರ ಬಂತು. ಅಂದರೆ ಇಡೀ ದೇಶದಲ್ಲಿ ನನ್ನ ಪ್ರಕಾರ ಮೀಸಲಾತಿಯ OBCಗಳ ಮೀಸಲಾತಿಯ ಒಳವರ್ಗೀಕರಣ ನಡೆದಿರೋದು ಕರ್ನಾಟಕದಲ್ಲಿ ಮಾತ್ರ, ಆಯಿತಾ? ಈಗ ನಮ್ಮಲ್ಲಿ ಪ್ರವರ್ಗ 1 ಇತ್ತು, ಆಮೇಲೆ 2A 2B 3A 3B ಇತ್ತು. ಈಗ ಹೊಸ ಸೂತ್ರದಲ್ಲಿ ಇನ್ನೂ ಒಂದು ಸೇರಿಸಿದ್ದಾರೆ. 1A ಇದೆ, 1B ಇದೆ, 2A ಇದೆ, 2B ಇದೆ, 3A ಇದೆ. 3A ಯಲ್ಲಿ ಒಕ್ಕಲಿಗರು, 3Bಯಲ್ಲಿ ಲಿಂಗಾಯತರು, 2Bನಲ್ಲಿ ಮುಸ್ಲಿಮರು, 1ನಲ್ಲಿ 1A 1B 2Aನಲ್ಲಿ ಎಲ್ಲರೂ ಹಿಂದುಳಿದ ಜಾತಿಗಳಿದ್ದಾರೆ. ಆ ರೀತಿ ಮಾಡಿದ್ದಾರೆ. ನಾನು ಅದನ್ನು ಲೀಕ್ ಆಗಿದ್ದ ಡಾಕ್ಯುಮೆಂಟ್ ನೋಡಿದರೆ, ನಾನು ಮತ್ತೆ ನಿಮ್ಮ ಮೊದಲ ವಿಷಯಕ್ಕೆ ಬರ್ತೇನೆ, ನೋಡಿದರೆ ಭಾಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಎವರೇಜ್ ಒಂದೊಂದು ಗ್ರೂಪ್ನಲ್ಲಿ 70 ಲಕ್ಷ 76 ಲಕ್ಷ ಈ ರೀತಿಯ ಗ್ರೂಪ್ಗಳನ್ನು ಮಾಡಿದ್ದಾರೆ. ಅವರಿಗೆ ಪ್ರತ್ಯೇಕವಾದ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಭಾಳ ಒಂದು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ನನ್ನ ಪ್ರಕಾರ ಇದನ್ನು ಸಾರ್ವಜನಿಕವಾದ ಚರ್ಚೆಗೆ ಬಿಡಬೇಕು. ಪ್ರತಿಯೊಬ್ಬರು ಇದನ್ನು ಗಮನಿಸಬೇಕು. ಇದನ್ನು ಕೇವಲ ರಾಜಕಾರಣಿಗಳು ಇಲ್ಲದ್ರೆ ಆ ಧಾರ್ಮಿಕ ಅವರ ಧರ್ಮದ ಸ್ವಾಮೀಜಿಗಳು ಹೇಳ್ತಾ ಇರೋದನ್ನು ಅದಕ್ಕೆ ಕಿವಿ ಕೊಡದೆ ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ, ನಾನು ಸರ್ಕಾರ ಕೂಡ ಅದನ್ನು ಮಾಡಬೇಕು. ಇಡೀ ಸಮೀಕ್ಷೆಯನ್ನು ಒಂದು ವೆಬ್ಸೈಟಲ್ಲಿ ಹಾಕಿ ಅದನ್ನು ಅಪ್ಲೋಡ್ ಮಾಡಿ ಬಿಟ್ಬಿಡ್ಬೇಕು. ಜನರು ನೋಡಲಿ, ಅದನ್ನು ಜನ ತೀರ್ಮಾನ ತಗೊಳ್ಳಿ. ಜನರಿಗೆ ಅದು ಒಳ್ಳೇದಾಗೋದಿದ್ರೆ ಅದನ್ನು ಎಕ್ಸೆಪ್ಟ್ ಮಾಡಲಿ, ಇಲ್ಲದಿದ್ದರೆ ಅದಕ್ಕೆ ಆಕ್ಷೇಪ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಬೇಕು. ಅದರಿಂದ ಇದು ವೈಜ್ಞಾನಿಕವಾಗಿಲ್ಲ, ಜನ ಬಿಟ್ಟು ಹೋಗಿದ್ದಾರೆ, ನಮ್ಮ ಜಾತಿ ಜನ ಕಡಿಮೆ. ನೋಡಿ, ಇದರಲ್ಲಿ ಸಮಸ್ಯೆ ಇರೋದು ಸಬ್ ಕಾಸ್ಟ್ಗಳದ್ದು, ಆಯಿತಾ? ಲಿಂಗಾಯತರಲ್ಲಿ ಸುಮಾರು ಸಬ್ ಕಾಸ್ಟ್ಗಳಿದೆ.
ಒಕ್ಕಲಿಗರ ಸಬ್ ಕಾಸ್ಟ್ಗಳಲ್ಲಿ ಭಾಳ ಡಿಫರೆನ್ಸ್ ಏನಿಲ್ಲ. ಈಗ ಮರ್ಸ್ ಒಕ್ಕಲಿಗನ, ಒಕ್ಕಲಿಗ, ಕುಂಚಟಿಗರು, ಅದು ಸ್ಪಷ್ಟ ಇದೆ. ಅದು ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ನೀವು ಒಕ್ಕಲಿಗರು ಅಂತ. ಲಿಂಗಾಯತರಲ್ಲಿ ಒಂದು ಸಮಸ್ಯೆ ಇದೆ. ಏನಂದ್ರೆ ಈಗ ಹೂಗಾರಗಳು, ಕುಂಬಾರರು, ಕಮ್ಮಾರರು, ಹಡಪದ್ರು OBC ಲಿಸ್ಟಲ್ಲೂ ಇದ್ದಾರೆ, ಲಿಂಗಾಯತರ ಲಿಸ್ಟಲ್ಲೂ ಇದ್ದಾರೆ. ಇದು ನೀವು ಬಸವಣ್ಣನವರು ಮಾಡಿದ ಕ್ರಾಂತಿ. ಇದು ಏನಂದ್ರೆ ಆ ಕಾಲದಲ್ಲಿ ಒಬ್ಬ ಕುಂಬಾರ ಲಿಂಗ ಕಟ್ಟಿದ ಕೂಡಲೇ ಅವನು ಲಿಂಗಾಯತ ಕುಂಬಾರ ಆದ. ಒಬ್ಬ ಹೂಗಾರ ಲಿಂಗ ಕಟ್ಟಿದ ಕೂಡಲೇ ಅವ್ನು ಲಿಂಗಾಯತ ಹೂಗಾರ ಅದ. ಅದರಿಂದ ಎರಡು ಕಡೆಯವರು ಇದ್ದಾರೆ. ಈಗ ಸಾದರ್ಗಳು, ಲಿಂಗಾಯತ ಸಾದರ್ಗಳು ಇದ್ದಾರೆ. OBCಯಲ್ಲಿ ಒಂದು ಸಾದರ್ ಕಮ್ಯುನಿಟಿ, ಈಗ ಮುಖ್ಯಮಂತ್ರಿ ಚಂದ್ರು ಅಂತವ್ರು ಇದ್ದಾರಲ್ಲ, ಅವ್ರು ಸಾದರ್ ಕಮ್ಯುನಿಟಿ, ಅವ್ರು ಸಾದರ್ ಕೂಡ ಇದ್ದಾರೆ. ಮೈಕ್ರೋ ಕಮ್ಯುನಿಟಿ, ಸಣ್ಣ ಕಮ್ಯುನಿಟಿಗಳು ಅಲ್ಲ. ಕುಂಬಾರರು, ಕಮ್ಮಾರರು, ಹಡಪದ್ರು ಅವರು OBC ಲಿಸ್ಟಲ್ಲೂ ಇದ್ದಾರೆ, ಲಿಂಗಾಯತರ ಲಿಸ್ಟಲ್ಲೂ ಇದ್ದಾರೆ. ಆದರೆ ಒಂದು ಆಗಿದೆ, ಬಹುಶಃ ಲಿಂಗಾಯತರು ಆ ಕಾರಣಕ್ಕಾಗಿ ಒಂದು ಆಕ್ಷೇಪ ಇದೆ ಅಂತ ನನಗನ್ನಿಸಿತು. ಜಾತಿ ಗಣತಿ ನಡೆಯುವಾಗ ಬಹಳಷ್ಟು ಮಂದಿ ಲಿಂಗಾಯತ ಹೂಗಾರಗಳು, ಲಿಂಗಾಯತ ಕುಂಬಾರರು, ಲಿಂಗಾಯತ ಹಡಪದ್ರು ಈಗ ಲಿಂಗಾಯತರ ಕೆಟಗರಿಯಲ್ಲಿ ಸೇರಿದರೆ ಅವರಿಗೆ 5% ರಿಸರ್ವೇಷನ್. ನೀವು OBCಗಳ ಲಿಸ್ಟಿಗೆ ಬಂದರೆ, 2ಗೆ ಬಂದರೆ ಅವರಿಗೆ 15% ರಿಸರ್ವೇಷನ್. ಅದರಿಂದ ಅವರು ಉದ್ದೇಶಪೂರ್ವಕವಾಗಿ ಲಿಂಗಾಯತ ಹಡಪದ್ರು, ಲಿಂಗಾಯತ ಹೂಗಾರಗಳು, ಲಿಂಗಾಯತ ಕಮ್ಮಾರರು ಅಂತ ಬರೆಸದೆ ಬರೀ ಕಮ್ಮಾರರು, ಸಾದರ್ಗಳು ಅಂತ ಬರೆಸ್ಬಿಟ್ರು. ಯಾಕೆಂದ್ರೆ ಅವರು ಆಗ 2Aಗೆ ಬರ್ತಾರೆ ಅವರು. ಆ ಕಾರಣಕ್ಕಾಗಿ ಲಿಂಗಾಯತರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರುವ ಸಾಧ್ಯತೆ ಇದೆ. ಆದರೆ ಅದು ಮಾಡಿರೋದು ಸರ್ಕಾರ ಮಾಡಿದ್ದಲ್ಲ. ನನಗೆ ಕೆಲವು ಮಿತ್ರರು, ಅಂದರೆ ಈ ಎಡಪಕ್ಷಗಳ ನಾಯಕರು ಕೆಲವರು ಈ ಬಾಗಲಕೋಟೆ ಟೈಮ್ನಲ್ಲಿ, ಆ ಏರಿ ಪ್ರದೇಶದಲ್ಲಿ ನನ್ನ ಹತ್ರನೇ ಮಾತಾಡಿದ್ರು. ನಾವೆಲ್ಲ ಒಟ್ಟಾಗಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೆ ಸರ್, ನಾವು ಈ ಸರಿ ನಾವು ಲಿಂಗಾಯತ ಹಡಪದ್ರು, ಲಿಂಗಾಯತ ಹೂಗಾರಗಳಂತ ಹೇಳೋದಿಲ್ಲ, ನಾವು ಹೂಗಾರ ಹಡಪದ ಅಂತ ಹೇಳ್ತಾರೆ, ನಮ್ಗೆ 2Aಗೆ ಬರ್ತೇವೆ. ಅದರಿಂದ ಒಂದು ರೀತಿಯ ಜಾಗೃತಿ ಕಾರ್ಯಕ್ರಮನೇ ನಡೆದಿದ್ರು. ಇದು ಫ್ಯಾಕ್ಟ್. ಇದು ಅದನ್ನು ಬೇಕಾದ್ರೆ ಯಾರು ಚೆಕ್ ಮಾಡಿ. ಆದ್ದರಿಂದ ನೀವು, ಯಾಕೆಂದ್ರೆ ಈಗ ಲಿಂಗಾಯತರಲ್ಲಿ ಒಂದು ಪ್ರಮುಖ ಸಬ್ಕಾಸ್ಟ್ಗಳೇನಿದೆ, ಈ ಪಂಚಮಸಾಲಿಗಳು, ಸಾದರ್ಗಳು, ಬಣಜಿಗರು, ಇವರದ್ದು ನಡುವೆ ಸಮಸ್ಯೆ ಇಲ್ಲ. ಆದರೆ ಈ ಹೂಗಾರಗಳು, ಹಡಪದ್ರು ಇರ್ತಾರಲ್ಲ, ಇವರ ನಡುವೆ ಮದುವೆ ಸಂಬಂಧಗಳು ಕೂಡ ಆಗೋದಿಲ್ಲ. ಅಂದ್ರೆ ಈ ಪಂಚಮಸಾಲಿ ಮತ್ತು ಹೂಗಾರಗಳ ನಡುವೆ, ಇಲ್ಲದ್ರೆ ಸಾದರಗಳು, ಬಣಜಿಗರು ಮತ್ತು ಹಡಪದರ ನಡುವೆ ಮದುವೆ ಆಗೋದಿಲ್ಲ. ಅವರು ಲಿಂಗಾಯತರಾಗಿದ್ರು ಕೂಡ ಅವ್ರ ಸಮಾಜದಲ್ಲಿ ಅವರ ಸ್ಥಾನ ಹಾಗೇ ಇದೆ. ಅದರಿಂದ ಅವ್ರು ಯಾಕೆ, ನಮಗೆ ಅಲ್ಲಿ ಸ್ಥಾನಮಾನನೇ ಇಲ್ಲ, ನಾವು ಲಿಂಗಾಯತರಂತ ಯಾಕೆ ಉಳ್ಕೊಳ್ಬೇಕು ಅಂತ ಅವರು OBCಯಲ್ಲಿ ಬಂದಿದ್ದಾರೆ. ಅದರಿಂದ ಸಮ್ ಪರ್ಸೆಂಟೇಜ್ ಅವ್ರದ್ದು ಕಡಿಮೆ ಆಗೋ ಅದು ಒಕ್ಕಲಿಗರಲ್ಲಿ ಇಲ್ಲ. ಒಕ್ಕಲಿಗರಲ್ಲಿ ನೋಡಿದ್ರೆ ಗೊತ್ತಾಗಿದೆ ಈ ಸಬ್ಕಾಸ್ಟ್. ಈಗ ಎಲ್ಲ ಈಗ ಉದಾಹರಣೆ ಈಡಿಗರ್ ಅಂತ ಇದೆ. ಈಡಿಗರಲ್ಲಿ ದೀವರು ಇದ್ದಾರೆ, ಹಳೆ ಪೈಕರು ಇದ್ದಾರೆ, ಬಿಲ್ಲವರು ಇದ್ದಾರೆ, ಪೂಜಾರಿಗಳು ಬೇರೆ ಬೇರೆ ಇದ್ದಾರೆ. ಅವರೆಲ್ಲರೂ ಅವ್ರ ಆ ಸಬ್ಕಾಸ್ಟ್ ನೋಡಿದ್ರೆ ಗೊತ್ತಾಗಿದೆ ಇದು ಈಡಿಗ ಕಮ್ಯುನಿಟಿ ಒಳಗೆ ಬರುತ್ತೆ ಅಂತ. ಅಂಥದ್ದು 25 ಜಾತಿಗಳನ್ನು ಅದರಲ್ಲಿ ಗುರುತಿಸಿದ್ದಾರೆ, ಅದು ಗೊತ್ತಾಗುತ್ತೆ. ಪ್ರಶ್ನೆ ಲಿಂಗಾಯತರಲ್ಲಿ ಮಾತ್ರ ಇದೊಂದು ಪ್ರಶ್ನೆ ಇದೆ. ಈಗ ನೋಡಿ, ಬೇಡುವ ಜಂಗಮ ಮತ್ತು ಬೇಡ ಜಂಗಮ. ಬೇಡ ಜಂಗಮದಲ್ಲಿ ಸರ್ಟಿಫಿಕೇಟ್ ತಗೊಂಡು ಲಿಂಗಾಯತರು ಬಹಳಷ್ಟು ಮಂದಿ ಉದ್ಯೋಗ ಸೇರಿಕೊಂಡು ಬಿಟ್ರು. ಈಗ ಮೊಗೇರರು ಮತ್ತು ಮೊಗವೀರರು, ಈ ಜಾತಿ ಅನ್ನೋದು ಇದೆಯಲ್ಲ, ಇದು ಬಹಳ ಸಂಕೀರ್ಣವಾದದ್ದು. ಇದು ಬಹಳ ಸಂಕೀರ್ಣವಾದದ್ದು. ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಭಾಳ ಕಷ್ಟ ಕೂಡ ಇದೆ. ಅಂದರೆ ಒಂದೇ ಜಾತಿ ಸೂಚಕ. ಈಗ ನೋಡಿ, ಒಳ ಮೀಸಲಾತಿಗೆ ಸಂಬಂಧಿಸಿದಾಗೆ ಈ ಆದಿ ಕರ್ನಾಟಕ, ಆದಿ ದ್ರಾವಿಡ, ಇಂಥ ಒಂದು ದೊಡ್ಡ ಕಾಂಟ್ರವರ್ಸಿಗಳು ಏನು ಆಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಕೂಡ ಇದನ್ನು ನೋಡಬೇಕಾಗುತ್ತೆ. ಓಕೆ ಸರ್, ಈಗ ಈ ವರದಿ, ಜಾತಿಗಣತಿಯ ವರದಿ ಅವೈಜ್ಞಾನಿಕ ಅಂತಹ ಹೇಳ್ತಾ ಇರುವಂತಹ BJP ನಾಯಕರಾಗಿರ್ಬೋದು, ಇವರೆಲ್ಲ ಸ್ಪೆಷಲಿ BJPಯವರು ಅಧಿಕಾರದಲ್ಲಿದ್ದರು. ಕಾಂತರಾಜು ಅವರು ಆಯೋಗ ವರದಿ ಕೊಟ್ಟಾಗ, ಅದಾದಮೇಲೆ ಜಯಪ್ರಕಾಶ್ ಹೆಗಡೆ ಅವರ ಆಯೋಗದ ವರದಿ ರೆಡಿಯಾದಾಗಲೂ ಕೂಡ. ಆದರೆ ಇವರು ಆ ವರದಿಯನ್ನು ಸ್ವೀಕರಿಸಿ ಅದನ್ನು ಪರಾಮರ್ಶೆಗೊಡ್ಬೋದಿತ್ತು, ಅಥವಾ ಅಕಸ್ಮಾತ್ ಅದನ್ನು ಸ್ವೀಕರಿಸಾದ್ಮೇಲೆ ಪರಾಮರ್ಶೆಗೆ ಒಡ್ಡದ ಮೇಲೆ ಅಕಸ್ಮಾತ್ ಅದರಲ್ಲಿ ಇವರು ಈಗ ಹೇಳ್ತಾ ಇರೋ ಹಾಗೆ ಅದನ್ನು ನೋಡ್ದೇನೆ ಎಷ್ಟು ಸತಿ ಅದರ ಸುತ್ತಲೂ ಚರ್ಚೆಗಳನ್ನ ನಡೆಸ್ಬೋದಿತ್ತು. ಅಕಸ್ಮಾತ್ ತಪ್ಪುಗಳಿದ್ದರೆ ಹೊಸದಾಗಿ ಸಮೀಕ್ಷೆ ನಡೆಸ್ಬೋದಿತ್ತು, ಅಧ್ಯಯನ ನಡೆಸ್ಬೋದಿತ್ತು, ಎಲ್ಲ ಮಾಡ್ಬೋದಿತ್ತು. ಆದರೆ ಅವತ್ತಿಗೆ ಅದನ್ನು ಯಾವುದನ್ನೂ ಮಾಡಲಿಲ್ಲ. ಬಟ್ ಇವತ್ತಿಗೆ ಬರೀ ವಿರೋಧ ವ್ಯಕ್ತಪಡಿಸೋದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಇದು ವಿರೋಧಕ್ಕಾಗಿ ವಿರೋಧ. ಈಗ ನೀವು ಜಾತಿ ಗಣತಿಯನ್ನು ನೀವು ಔಟ್ರೈಟಾಗಿ ಒಪ್ಪುವುದಿಲ್ಲ ಅಂತ ಹೇಳಿದರೆ ಸಿಂಪಲ್. ಅದರಲ್ಲಿ ಯಾರದ್ದು ಆಕ್ಷೇಪ ಇಲ್ಲ. ಅವ್ರ ಪಾರ್ಟಿ, ನಮ್ಮ ಪಕ್ಷ ಜಾತಿ ಗಣತಿಯನ್ನು ಒಪ್ಪುವುದಿಲ್ಲ. ಈಗ ಒಂದು ಅವರದ್ದು ಇದೆ, ಜಾತಿ ಗಣತಿಯಿಂದ ಹಿಂದೂ ಧರ್ಮ ಒಡೆದು ಹೋಗ್ಬಿಡುತ್ತೆ ಅಂತ ಅವರಿಗೆ ಒಂದು ಭಯ ಇದೆ. ಅದು ಅವರು ಹೇಳ್ತಾ ಇರೋದು, ಇದರಿಂದ ಹಿಂದೂ ಧರ್ಮ ಒಡೆದು ಹೋಗುತ್ತೆ. ಅಂದರೆ ನಾನು ಯಾವಾಗಲೂ ಕೋಮುವಾದದ ಬಗ್ಗೆ ಮಾತಾಡುವಾಗ ಹೇಳ್ತೇನೆ, ಈ ಕೋಮುವಾದದ ಬಗ್ಗೆ ಮಾತಾಡೋರು ಜಾತಿಯ ಪ್ರಶ್ನೆ ಬಂದಾಗ ಓಡಿ ಹೋಗ್ತಾರೆ ಅವರು, ಆಯಿತಾ?
ಜಾತಿಯನ್ನ ಅಡ್ರೆಸ್ ಮಾಡ್ಲಿಕ್ಕೆ ತಯಾರಿಲ್ಲ. ಜಾತಿಗೆ ಸಂಬಂಧಿಸಿದ ಅಸಮಾನತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಇದನ್ನು ಅಡ್ರೆಸ್ ಮಾಡ್ಲಿಕ್ಕೆ ತಯಾರಿಲ್ಲ. ಇದನ್ನು ನೋಡಿ, ಹಿಂದೂ ಧರ್ಮದ ರಿಫಾರ್ಮ್ಗಳಾಗಿರೋದು ಈ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡ್ತಾನೆ ಸುಧಾರಣೆ ಆಗಿರೋದು. ಅದು ಸ್ವಾಮಿ ವಿವೇಕಾನಂದ ಇರ್ಬೋದು, ನಾರಾಯಣ ಗುರು ಇರ್ಬೋದು, ಕನಕ ಇರ್ಬೋದು, ಬುದ್ಧ ಇರ್ಬೋದು, ಬಸವ ಇರ್ಬೋದು, ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಾನೆ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಿರೋದು. ನೀವು ಇವತ್ತು ಅದನ್ನು ಅಡ್ರೆಸ್ ಮಾಡಲಿಕ್ಕೆ ತಯಾರಿಲ್ಲ. ಈಗ ನೀವು ಅಸ್ಪೃಶ್ಯತೆ ಇದೆ, ಅಸಮಾನತೆ, ಇದಕ್ಕೆ ಪರಿಹಾರ ಏನು? ನೀವು ಪರಿಹಾರ ಹೇಳ್ಬೇಕಲ್ಲ. ಪರಿಹಾರ ಒಂದೇ, ನೀವು ರಿಸರ್ವೇಷನ್ ಕೂಡ ಒಂದು ಅದಕ್ಕೆ ಕಾರಣ. ನಾನು ರಿಸರ್ವೇಷನ್ ಮೂಲಕನೇ ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳೋದಿಲ್ಲ. ಆದರೆ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ರಿಸರ್ವೇಷನ್ ಹೆಲ್ಪ್ ಆಗುತ್ತೆ. ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಲಿಕ್ಕೆ ನಿಮ್ಮ ಮನದಲ್ಲಿ ಪರಿವರ್ತನೆ ಆಗಬೇಕು. ಭಾಳ ಸಿಂಪಲ್ ಇದೆ, ಇದರಲ್ಲಿ ಭಾಳ ದೊಡ್ಡ ಥಿಯರಿಗಳೇನಿಲ್ಲ. ಅದರಿಂದ ನೀವು ನಿಮ್ಮ ನಿಜವಾದ ಹಿಂದೂ ಧರ್ಮದಲ್ಲಿ 80% ಜನ ಏನಿದ್ದಾರೆ ಅವರ ಬಗ್ಗೆ ನಿಮಗೆ ಒಟ್ಟು ಕಾಳಜಿ ಇದ್ದರೆ, ಅವ್ರು ಎಲ್ಲರೂ ಮೇಲೆ ಬರಬೇಕು. ಹಿಂದೂಗಳು ನೋಡಿ, ಮುಸ್ಲಿಮರು ಉದ್ಧಾರ ಆಗ್ತಾ ಇದ್ದಾರೆ ಅಂತ ನಿಮ್ದು ಏನಾದರೂ ಇದ್ದರೆ, ಹಿಂದೂಗಳು ಉದ್ಧಾರ ಆಗಬೇಕಾದ್ರೆ ನೀವು ಅವರ ನಡುವೆ ಆರ್ಥಿಕ ಅಸಮಾನತೆಯನ್ನಾದರೂ ಕೂಡ ಸರಿಪಡಿಸಬೇಕು. ಅವರಿಗೆ ಉದ್ಯೋಗದ, ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಬೇಕು. ಸಾಮಾಜಿಕವಾಗಿ ಅವರು ಸಮಾನವಾಗಿ ಸ್ವೀಕರಿಸಬೇಕು. ನೀವು ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ನೀವು ಪರಿಹಾರ ಹೇಳಿ. ಜಾತಿ ಗಣತಿ ಬೇಡ ಅಂತ ಹೇಳ್ತೀರಾ? ನೀವು ಎದುರು ಬಂದು ಹೇಳಿ. BJP ಅವ್ರು ಹೇಳಬೇಕು, ನಾವು ಜಾತಿ ಗಣತಿಗೆ ವಿರುದ್ಧವಾಗಿದೆ ಅಂತ. ನೀವು ಯಾವುದು ಇಲ್ಲಿಯವರೆಗೆ ಹೇಳಿಲ್ಲ ಅವರು, ಆಯಿತಾ? ನೀವು ಮೀಸಲಾತಿ ಬೇಡ ಅಂತ 2006 ನಂತರ, ನಾನು ಯಾವಾಗಲೂ ಹೇಳ್ತೇನೆ, 2006 ನಂತರ ಯಾವ BJP ನಾಯಕರು ಕೂಡ ಮೀಸಲಾತಿಯನ್ನು ವಿರೋಧಿಸಿಲ್ಲ. 2006 ಅರ್ಜುನ್ ಸಿಂಗ್ನವರು ಹೈಯರ್ ಎಜುಕೇಷನ್ನಲ್ಲಿ ರಿಸರ್ವೇಷನ್ ತಂದಾಗ ಒಂದು ಪ್ರತಿಭಟನೆ ಆಗಿದ್ದು ಬಿಟ್ಟರೆ ಅದರ ನಂತರದ ದಿನಗಳಲ್ಲಿ ಆಗಿಲ್ಲ. ಈಗ 10% ರಿಸರ್ವೇಷನ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ಸೇ ಅದನ್ನು ಸಪೋರ್ಟ್ ಮಾಡಿದೆ, ಆಯ್ತಪ್ಪ ಮುಗೀತು, ನೀವು 10% ತಗೊಂಡಿದ್ದೀರಿ. ಅದೇ ರೀತಿ ಎಲ್ರಿಗೂ ಅವಕಾಶ ಕೊಡಿ. ನೀವು ಸುಮ್ಮನೆ ಜಾತಿ ಗಣತಿಯನ್ನು ವಿರೋಧಿಸುವುದಿಲ್ಲ ನೀವು, ಆದರೆ ಅದರಲ್ಲಿ ತಪ್ಪುಗಳನ್ನು ಹುಡುಕ್ತಾ ಹೋಗ್ತಾರೆ. ಆ ತಪ್ಪುಗಳು ಕೂಡ ಯಾವ ಆಧಾರಗಳು ಕೂಡ ಇಲ್ಲ ನಿಮಗೆ. ಅದರಿಂದ ಇದು ಒಂದು ಹಿಪೋಕ್ರಸಿ, ಇದು ಒಂದು ಆತ್ಮವಂಚನೆಯ ರಾಜಕೀಯ. ಇದು ನೀವು ವಿರೋಧ ಮಾಡುತ್ತೀರಿ ಈ ಕಾರಣಕ್ಕಾಗಿ 1, 2, 3 ಈ ಕಾರಣಕ್ಕಾಗಿ ನಾನು ಜಾತಿ ಗಣತಿಯನ್ನು ಒಪ್ಪುವುದಿಲ್ಲ ಅಂತ ಹೇಳಿಬಿಡಿ, ಅಲ್ಲಿಗೆ ಫಿನಿಶ್. ಆಗ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದೆ ನೋಡುವ, ಅದನ್ನು ಹೇಳ್ತಾ ಇಲ್ಲ. ಸೊ ಸಮಸ್ಯೆ ಆಗಿರೋದು ಇಲ್ಲಿ, ಇದು ರಾಜಕೀಯ ನಡೀತಾ ಇರೋದು ವಿನ ಇದರಲ್ಲಿ ಯಾವ ಸಮುದಾಯದ ಕೂಡ ಅದರ ಹಿತರಕ್ಷಣೆ, ಅವರ ಹಿತಾಸಕ್ತಿಯ ರಕ್ಷಣೆಯ ಕಾಳಜಿಯ ಏನು ಪ್ರಶ್ನೆ ಇಲ್ಲ ಇದರಲ್ಲಿ. ಸರ್, ಇನ್ನೊಂದೇನು ಅಂದರೆ, ಸಿದ್ದರಾಮಯ್ಯನವರು ಕುರ್ಚಿಗೆ ಕುತ್ತು ಬಂದಾಗ ಜಾತಿ ಗಣತಿ ವರದಿಗಳನ್ನು ಕೈಗೆತ್ಕೋತಾರೆ ಅಂತ ವಿರೋಧ ಪಕ್ಷದವರೆಲ್ಲರೂ ಮಾಡಿದಾರೋ ಆರೋಪ. ನೋಡಿ, ಒಂದು ಏನಾಗಿದೆ ಅಂದರೆ, ನೀವು ಮಂಡಲ್ ವರದಿ ಜಾರಿಗೆ ಬಂದಾಗ ಆ ಸಂದರ್ಭವನ್ನು ಇದಕ್ಕೆ ಕನೆಕ್ಟ್ ಮಾಡ್ತಾರೆ ಎಲ್ಲರೂ. ಯಾವಾಗ VP ಸಿಂಗ್ಗೆ ತನ್ನ ಕುರ್ಚಿ ಅಂದರೆ ಅದನ್ನು ಎಲ್ಲರೂ ಬಚ್ಚಿಡ್ತಾ ಇದ್ದಾರೆ, ಒಂದು BJP ಡ್ಯುಯಲ್ ಮೆಂಬರ್ಶಿಪ್ ಇದ್ದು ಒಂದು ಪ್ರಶ್ನೆ ಬಂತು. ಅಂದರೆ RSSನಲ್ಲಿ ಮೆಂಬರ್ ಆಗಿದ್ದವರು BJPಯಲ್ಲೂ ಮೆಂಬರ್ ಆಗಬಾರದು ಅಂತ ಒಂದು ಆಕ್ಷೇಪ ಬಂತು. ಇಲ್ಲ ನಾವು ಹಾಗಾಗೋದಿಲ್ಲ, ನಾವು ಅದು ಬೇಕಾದ್ರೆ ಸರ್ಕಾರವನ್ನೇ ಬಿಟ್ಟು ಬಿಡ್ತೇವೆ, ಆದರೆ ಅದನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಆಗಲೇ ನೀವು ರಾಮ ಮಂದಿರದ ಚಳವಳಿ ಶುರುವಾಗಿತ್ತು, ಎಲ್ಲ ಸ್ವಲ್ಪ ಶುರುವಾಗಿತ್ತು. ಸೊ ಇವರು ಮಂಡಲ್ ವರದಿಯನ್ನು ಜಾರಿಗೆ ತಂದರು. ಅವರು ತಂದದ್ದು ಅಂದರೆ VP ಸಿಂಗ್ನ ಆ ನಂತರದ ನಡವಳಿಕೆಯನ್ನು ನೋಡಿದರೆ ಅವ್ರು ನಿಜವಾದ ಕಮಿಟ್ಮೆಂಟ್ ಇತ್ತು. ಬರೀ ರಾಜಕೀಯ ಮಾತ್ರ ಅಲ್ಲ, ಅವ್ರಿಗೆ ನಿಜವಾದ ಅವರು ಡಕಾಯಿತರದ್ದೇ ಮನವೊಲಿಸಿಕೊಂಡು ಮೇನ್ ಸ್ಟ್ರೀಮಿಗೆ ತಂದವರು. ಅವರ ಒಟ್ಟು ರಾಜಕೀಯ ಜೀವನ ಹಾಗೆ ನಡೆದಿದೆ, ಒಂದು ಸೋಷಿಯಲ್ ಜಸ್ಟಿಸ್ನ ದಾರಿಯಲ್ಲಿ ಅವರು ಇದ್ದರು. ಅದರಿಂದ ಕೇವಲ ಆ ಕಾರಣಕ್ಕಾಗಿ ಅಂತ ಹೇಳಲಿಕ್ಕಾಗಲ್ಲ, ಆ ಕಾರಣಕ್ಕಾಗಿ ಬಂತು, ಅದರಿಂದ ಚರ್ಚೆ ಆಗ್ತಾರೆ. ಈಗ ನೋಡಿ, ಈಗ ಸಿದ್ದರಾಮಯ್ಯನವರಿಗೆ ಕುತ್ತು ಯಾವುದು ಎಲ್ಲಿಂದ ಬಂದಿದೆ ಅಂತ ಯಾರಾದರೂ ಎಕ್ಸ್ಪ್ಲೇನ್ ಮಾಡಬೇಕು ಇವತ್ತು, ಆಯಿತಾ? ಆದ್ದರಿಂದ ಈಗ ಇದನ್ನು ಮಾಡಿದ್ರಿಂದ ಈಗ ನೋಡಿ, ಇದನ್ನು ಮಾಡಿದ ಕಾರಣಕ್ಕಾಗಿ ಒಂದಷ್ಟು ವಿಘಟನೆಗಳೆಲ್ಲ ಆಗ್ತಾ ಇದೆ. ಬೇರೆ ಬೇರೆ ಜಾತಿ, ಈಗ ಒಕ್ಕಲಿಗರು, ಲಿಂಗಾಯತರು ಅವರ ಮೇಲೆ ಬೀಳ್ತಾರೆ. ಇವರು ಯಾಕೆ ಅದನ್ನು ಇನ್ವೈಟ್ ಮಾಡಬೇಕು? ಇದನ್ನು ಹಾಗೆ ಮುಂದೂಡ್ತಾ ಹೋಗ್ಬೋದಿತ್ತಲ್ಲ. ನಾನು ಹೇಳೋದು, ಅವರು ನಾನು ಸೇಫಾಗಿ ಉಳಿಬೇಕಂತ ಇದ್ದಿದ್ರೆ ಅವ್ರಿಗೆ ಇದನ್ನು ಕೈಗೊತ್ಕೊಳ್ಬೇಕಾದ ಅಗತ್ಯ ಏನಿಲ್ಲ. ಇದನ್ನು ಕೈಗೊಳ್ಳಬೇಕಾದ ಅನಿವಾರ್ಯತೆ ಆಗಿತ್ತಂದರೆ ಇದು ಸಿದ್ದರಾಮಯ್ಯನವರಿಗೋಸ್ಕರ ಅಲ್ಲ, ಇದು ರಾಹುಲ್ ಗಾಂಧಿಗೋಸ್ಕರ. ನೀವು ರಾಹುಲ್ ಗಾಂಧಿಯವರು ನೀವು ಇತ್ತೀಚಿನ 2 ವರ್ಷದ ಭಾಷಣಗಳನ್ನು ನೋಡಿದರೆ, ಪಾರ್ಲಿಮೆಂಟಲ್ಲೇ ಆಗಲಿ ಹೊರಗಡೆ ಆಗಲಿ, ಅವ್ರು ಹೇಳ್ತಾ ಇದ್ದದ್ದು ಏನಂದರೆ, ಕಾಸ್ಟ್ ಸೆನ್ಸಸ್ ಅನ್ನು ಇಡೀ ದೇಶದಲ್ಲಿ ನಾವು ಅಧಿಕಾರ ಬಂದರೆ ನಡೆಸ್ತೇವೆ, ಮೀಸಲಾತಿಯ ಮಿತಿಯನ್ನು ಏರಿಸ್ತೇವೆ ಅಂತ, ಆಯ್ತಾ? ಅವರೇ ಹೇಳ್ತಾ ಇದ್ದದ್ದು ಅದೇ ಚಿಕಿತ್ಸಕ ಅದೇ ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗುತ್ತೆ, ಅದನ್ನು ಹೇಳಿದಾಗ ಎಲ್ಲರಲ್ಲಿ ಒಂದು ಪ್ರಶ್ನೆ ಇದೆ. ಎಲ್ಲರೂ ಪಾರ್ಲಿಮೆಂಟಲ್ಲೇ BJPಯವರು ಕೇಳಿದರು, ನಿಮ್ಮ ಕರ್ನಾಟಕದಲ್ಲಿ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ರೆಡಿ ಇದೆ, ಅದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ನೀವು ಅಂತ ಕೇಳ್ತಾ ಇದ್ರು. ಇದು
ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ದೊಡ್ಡ ಮುಜುಗರ ಇದು, ರಾಹುಲ್ ಗಾಂಧಿಗೆ ಮುಜುಗರ ಇದು, ಆಯಿತಾ. ಅದರಿಂದ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಎಲ್ಲ ಈಗ ನೋಡಿ ತೆಲಂಗಾಣದಲ್ಲಿ ಮಾಡಿದ್ದಾರೆ, ಅದನ್ನು ಇಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಇದು ಪಾರ್ಟಿಯ ಡಿಸಿಷನ್. ಈಗ ಸಿದ್ದರಾಮಯ್ಯನವರು ಬೇಡ ಅಂತ ಹೇಳಿದ್ರು ಅದು ಇಂಪ್ಲಿಮೆಂಟ್ ಆಗುತ್ತೆ, ಬೇಕು ಅಂತ ಹೇಳಿದರೆ ಹೇಗೂ ಆಗುತ್ತೆ. ಅದರಿಂದ ತನ್ನ ಕುರ್ಚಿಗೆ ಅಂತಲ್ಲ, ಇದು ಪಾರ್ಟಿಯ ಅವರ ಮ್ಯಾನಿಫೆಸ್ಟೋದಲ್ಲಿ ಇದೆ ಅದು. ಸಿದ್ದರಾಮಯ್ಯನವರು ಈಗ ಹಿಂದಿನ ಸರ್ಕಾರದಲ್ಲಿ 165 ಭರವಸೆ ಕೊಟ್ಟರು, 165 ಇಂಪ್ಲಿಮೆಂಟ್ ಮಾಡಿದರು. ಇದರಲ್ಲೂ ಇದೆ, ಎರಡರಲ್ಲೂ ಇದೆ. ಕಾಸ್ಟ್ ಸೆನ್ಸಸ್ ಅನ್ನು ನಡೆಸ್ತೇವೆ ಮತ್ತು ಮೀಸಲಾತಿಯ ಮಿತಿಯನ್ನು ನಾವು ಏರಿಸ್ತೇವೆ ಅಂತ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋದಲ್ಲಿದೆ. ಆ ಮ್ಯಾನಿಫೆಸ್ಟೋಗೆನೆ ಮ್ಯಾಂಡೇಟ್ ಸಿಕ್ಕಿರೋದು, ಅದನ್ನು ಅನುಷ್ಠಾನ ತರುವ ಜವಾಬ್ದಾರಿ. ಉಳಿದ ರಾಜ್ಯಕ್ಕೆ ಏನು ನಡೀತಾ ಅದನ್ನು ಅದು ನೋಡಬೇಕು. ಈಗ ಅದರಿಂದ ಕಾಸ್ಟ್ ಸೆನ್ಸಸ್ ಅನ್ನು ತಂದಿದ್ದರಿಂದ ಅವ್ರೀಗ ನೋಡಿ, ಕಾಸ್ಟ್ ಸೆನ್ಸಸ್ ತಂದಿದ್ದರಿಂದ VP ಸಿಂಗ್ ಅವರಿಗೆ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕಾಗಿಲ್ಲ, ಅವ್ರು ಕಳ್ಕೊಂಡ್ರು, ಆಯ್ತಾ. ಅದರಿಂದ ಇದನ್ನು ತಂದು ಕೂಡಲೇ ಸಿದ್ದರಾಮಯ್ಯನ ಕುರ್ಚಿ ಭದ್ರ ಅಂತ ಹೇಳಲಿಕ್ಕಾಗೋದಿಲ್ಲ, ಅವ್ರು ಕಳ್ಕೊಳ್ಳಬಹುದು ಏನಾದ್ರೂ ಆದರೆ. ಆ ರಿಸ್ಕ್ ತಗೊಂಡಿದ್ದಾರೆ. ಯಾಕೆ ತಗೊಂಡಿದ್ದಾರೆ ಅಂದರೆ ಅದೊಂದು ಪಾರ್ಟಿಯ ಪ್ರೋಗ್ರಾಮು ಮತ್ತು ಅವರ ನಾಯಕರಾದ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು ಅದನ್ನು ಹೇಳ್ತಾ ಇದ್ದಾರೆ. ನಾವು ಸರ್ಕಾರ ಅವರಿಗೆ ಮುಜುಗರ ಆಗ್ತಾ ಇದೆ, ಅದರಿಂದ ಅದನ್ನು ಮಾಡಲೇಬೇಕಂತ ಮಾಡಿದ್ದಾರೆ ವಿನ ಇಂಥ ರಾಜಕೀಯ ವ್ಯಾಖ್ಯಾನಗಳು ನಡೀತಾ ಇರ್ಬೋದು. ನನಗನಿಸೋದು ಹಾಗೆ ಇದು. ಯಾಕೆಂದರೆ ಒಂದು ದೊಡ್ಡ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗ್ತಾ ಇದೆ. ನಾವೇ ಫಸ್ಟ್ ಮಾಡಿರೋದು ಕಾಸ್ಟ್ ಸೆನ್ಸಸ್ ಇಲ್ಲಿ ಇಡೀ ದೇಶದಲ್ಲಿ. ನಾವು ಆ ರಿಪೋರ್ಟನ್ನು ಈಗ ಇಟ್ಕೊಂಡು ನೀವು ದೇಶ ತುಂಬ ನಾವು ತರ್ತೇವೆ ಅಂತ ಹೇಳಿದಾಗ ನೀವು ಉತ್ತರ ಕೊಡಬೇಕಾಗುತ್ತೆ ವಿರೋಧ ಪಕ್ಷದವರಿಗೆ. ಆ ಮುಜುಗರದಿಂದ ತಪ್ಪಿಸ್ಲಿಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅಂತ ನನಗನ್ನಿಸುತ್ತೆ. ಸರ್, ನೀವು ಹೇಳಿದ್ರಿ ಅಂದರೆ 1931ರಲ್ಲಿ ಕಾಸ್ಟ್ ಸೆನ್ಸಸ್ ಆಗಿದ್ದು ಬಿಟ್ಟರೆ ಈಗ ಇದು ನಮ್ಮ ರಾಜ್ಯದ ಮಟ್ಟಿಗೆ ಅಂತ ಹೇಳಿ ಈ ರೀತಿ ಇರೋವಾಗ ನಿಮಗೆ ಅನಿಸುತ್ತೆ ಅಂದರೆ ಬೇರೆ ಯಾರೋ ಅದನ್ನು ಮನಸ್ಸು ಮಾಡಲಿಲ್ಲ. ನೀವು ಹೇಳಿದ್ರಿ ಅದನ್ನು ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದರೆ ಬಿಡ್ಬೋದಿತ್ತು ಅಂತ ಹೇಳಿ. ಬಟ್ ಸಿದ್ದರಾಮಯ್ಯನವರ ಹೊರತಾಗಿ ರಾಜ್ಯ ರಾಜಕಾರಣದಲ್ಲಿ ವಿರೋಧಿಸ್ತಾ ಇರೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಮತ್ತು ಯಾರಾದರೂ ಒಬ್ಬರು ಅದರ ಪರವಾಗಿ ಗಟ್ಟಿಯಾಗಿ ನಿಂತುಕೊಂಡು ಇಷ್ಟೆಲ್ಲ ವಿರೋಧಗಳ ನಡುವೆನೂ ವರದಿಯನ್ನು, ಜಾತಿ ಗಣತಿಯನ್ನು ಜಾರಿಗೆ ಮಾಡೋಕ್ಕೆ ಸಾಧ್ಯ ಇತ್ತಾ ಸರ್? ನನಗಂತ ಅನ್ನಿಸೋದಿಲ್ಲ ಅದು. ಅಂದರೆ ಇದು ಬೇರೆ ಯಾವುದೋ ಕಾರ್ಯಕ್ರಮದ ಮೂಲಕ ಅಲ್ಲ. ಅವರ ಇಡೀ ರಾಜಕೀಯ ಜೀವನವನ್ನು ನೀವು ನೋಡಿದರೆ ಅವರು ಈಗ ಅಹಿಂದ ಒಂದು ಚಳವಳಿಯನ್ನು ಹುಟ್ಟಾಕಿದ್ರು. ಅವರು ನೋಡಿ, ನಾನು ಅವರ ಮೊದಲ ಅವಧಿಯ ಬಜೆಟ್ ಎಲ್ಲ ತೆಗೆದು ನೋಡಿದರೆ ಮರುದಿವಸ ಪತ್ರಿಕೆಯಲ್ಲಿ ಅಹಿಂದ ಬಜೆಟ್ ಈ ರೀತಿಯ ವ್ಯಾಖ್ಯಾನಗಳೇ ಅಂದರೆ ಕೇವಲ ಬಾಯಿ ಮಾತಿನಲ್ಲಿ ಹೇಳಿದ್ದಲ್ಲ ಅದು. ಅವರ ಕಾರ್ಯಕ್ರಮಗಳಲ್ಲಿ ಅವರು ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ. ಇಲ್ಲದಿದ್ದರೆ ನೋಡಿ, ಮಂಡಲ್ ಕಮಿಷನ್ದ ಜಡ್ಜ್ಮೆಂಟ್ ಬಂತು, ಇಂದ್ರಸಾನಿ ಜಡ್ಜ್ಮೆಂಟ್. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತಿದ್ರು, ಇವರು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಮಾಡಿದರು. ಅದನ್ನು ರಾಜಕೀಯ ಅಂದರೆ ಅವರಿಗೆ ಆ ಕಮಿಟ್ಮೆಂಟ್ ಇದ್ದ ಕಾರಣಕ್ಕಾಗಿ ಅವ್ರನ್ನ ಮಾಡಿದರು. ಈಗ 2013ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಅವ್ರಿಗೆ ಸುಮ್ಮನೆ ಕೂರ್ಬೋದಿತ್ತು, ಹಿಂದಿನವ್ರು ಕೂತಿಲ್ಲ, 10 ವರ್ಷದಿಂದ ಏನು ಮಾಡಿಲ್ಲ. ಅವ್ರು ಯಾಕೆ ಕಾಂತರಾಜ್ ಆಯೋಗದ ಮಾಡಬೇಕಿತ್ತು? ಅವ್ರಿಗೆ ಗೊತ್ತಿದೆ ಇದನ್ನು ಮುಟ್ಲಿಕ್ಕೆ ಹೋದರೆ ಇಂಥ ವಿರೋಧಗಳು ಬರುತ್ತೆ, ಒಂದು ವಿವಾದ ಆಗುತ್ತೆ, ಗದ್ದಲಾಗುತ್ತೆ, ನನ್ನ ರಾಜಕೀಯದ ಅಸ್ತಿತ್ವ ಕೂಡ ಸ್ವಲ್ಪ ಅಲ್ಗಾಡ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು. ಈಗಲ್ಲ ಅದು ಗೊತ್ತಿರೋದು. ಅದನ್ನು ಅಷ್ಟು ಅವರಿಗೆ ಈ ರಾಜ್ಯದ, ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಅರಿವು ಇದೆ ಅವರಿಗೆ. ಇದನ್ನು ಮುಟ್ಲಿಕ್ಕೆ ಹೋದರೆ ಇದರ ಪರಿಣಾಮ ಏನಾಗ್ಬೋದು ಎನ್ನುವ ಒಂದು ಅರಿವು ಅವರಿಗಿತ್ತು. ಅದು ಗೊತ್ತಿದ್ದೇ ಅವ್ರು ರಿಸ್ಕ್ ತಗೊಂಡಿದ್ದಲ್ವ. ಸಮೀಕ್ಷೆಯನ್ನು ಮಾಡುವ ನಿರ್ಧಾರ ತಗೊಂಡಾಗಲೇ ಅವ್ರಿಗೆ ಗೊತ್ತಿತ್ತು. ಇವತ್ತು ಅದನ್ನು ಒಪ್ಕೊಂಡಾಗ ಏನೋ ಅವ್ರಿಗೆ ಬಡಬಡಿಸೋದಲ್ಲ, ಅದು ಅವ್ರಿಗೆ ಗೊತ್ತಿತ್ತು ಇದನ್ನು ಇಂಥ ಪರಿಣಾಮ ಆಗುತ್ತೆ ಅಂತ. ಈಗಲೂ ಅಂಥ ರಿಸ್ಕನ್ನು ಅವ್ರಿಗೆ ಗೊತ್ತಿದ್ದೇ ಅಂತ ರಿಸ್ಕ್ ತಗೊಂಡಿದ್ದಾರೆ. ನೋಡ್ಬೇಕು ಏನಾಗುತ್ತೆ. ಸರಿ, ಇಷ್ಟೊತ್ತು ನಮ್ಮ ಜೊತೆ ಕೂತು ಜಾತಿಗಣತಿಯ ಕುರಿತಾಗಿ, ಮೀಸಲಾತಿಯ ಕುರಿತಾಗಿ, ಒಟ್ಟಾರೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳ ಸುತ್ತ ನಿಮ್ಮ ಒಳನೋಟಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇಂಥದ್ದೊಂದು ವಿವರಣೆ ಅಗತ್ಯ ಇದೆ ಅಂತ ನನಗೂ ಅನಿಸಿತ್ತು. ಅದರಿಂದ ಅಂಥಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.